ಕೂಡ್ರಿ ಆರಾಮಾಗೆ ಕೇಳಿಸ್ಲಿತ್ತಲ್ರಿ ವಾಯ್ಸ್ ಕ್ಲಿಯರ್ ಅದ ಪರ್ಫೆಕ್ಟ್. ಅಪ್ಪಿ ನಿಂಗೆ ಕೇಳಿಸ್ಲಿತ್ತ ಇಲ್ಲೋ? ಹಿಂಗೆ ಮಾಡು. ಹಾಂ ಬಿಡಿ ಬೆಸ್ಟ್. ನಿಂಗೆ ಕೇಳಿಸ್ರಿ ಎಲ್ಲರೂ ಕೇಳಿಸ್ದಾಗ. ನೀನು ಕೇಳಿಸ್ಲಿತ್ತಲ್ಲ? ಹೆಸರೇನಪ್ಪಿ ನಿಂದ? ಕಣ್ಣ ಜೊತೆ ಕಿವಿನೂ ಕೇಳ್ಸಂಗಿಲ್ಲ ನಮ್ಮ. ಚಲೋ ಚಲೋ ಅದ, ಹೆಸರು ಮಸ್ತ್ ಅದ. ಎಲ್ಲರೂ ಮಸ್ತಾಗೆ ತಿಂದು ಕೂತಿರಲ್ರಿ? ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಆರಾಮಿದ್ದೀರಿ? ನನಗೆ ಕೇಳ್ರಿ ಒಂದರೆ. ನೀವು ಆರಾಮ? ಆರಾಮಿದ್ದೀರಿ ಆರಾಮಿದ್ದೀರಿ ಮಸ್ತ್ ಆರಾಮಾಗಿ ಕುತ್ಕೊಂಡ್ಬಿಡ್ರಿ. ನೋಡ್ರಿ, ನಾನು ಖರೇನ ಇಷ್ಟು ಎಲ್ಲ ಇವೆಂಟ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. 2 ದಿನ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಇಷ್ಟೊಂದು ಇವೆಂಟ್ ಮಾಡಿ ಇದೆಲ್ಲ ಆರ್ಗನೈಸ್ ಮಾಡೋದು ಖರೇನ ಭಾಳ ಡಿಫಿಕಲ್ಟ್ ಅದ. ಒಂದ್ಸಲ ಇವತ್ತು ಮಾಡಿ ಮತ್ತೆ ಜೋರಾಗಿ ಚಪ್ಪಾಳ ಬಿಡ್ರಿ. ಈಗ ಖರ್ಚು ಮಾಡಿ ನಂದು 8 ಟೈಮಿಗೆ ಚಾಲೂನೂ ಆಗ್ಲತ್ತದ. ಸೊ ಗ್ರೇಟ್. ಹೋದಲ್ಲೆಲ್ಲ 9 ಗಂಟೆ ಮಾಡಿಸ್ತಾರೆ. ಕರೆಕ್ಟ್ ಟೈಮ್ ಚಾಲೂ ಆಗಿದೆ. ಆರಾಮ್ ಕೆಳಗೆ ಕೂತು ಬಿಡ್ರಿ. ನೋಡ್ರಿ, ನಾ ಚಾಲೂ ಮಾಡೋಕ್ಕಿಂತ ಮೊದಲೇ ಹೇಳ್ತೀನಿ 2 ಕಂಡೀಷನ್ ಅವ, ಆಯ್ತಾ? ಕರೆಕ್ಟಾಗಿ ಕೇಳಿಸ್ಬೇಕು. ನೋಡ್ರಿ, ನಗು ಬಂತು ನಗ್ರಿ, ಚಪ್ಪಾಳಿ ಹೊಡಿಬೇಕನ್ನಿಸ್ತು ಹೊಡ್ರಿ, ಚೀರ್ಬೇಕನ್ನಿಸ್ತು ಚೀರಿ, ಯಾರು ಏನೂ ಅನ್ನಂಗಿಲ್ಲ. ಆದರೆ ಎದ್ದು ಬಂದು ಬಡಿಬೇಕನ್ನಿಸ್ತು ಅಲ್ಲ ಅಲ್ರಿ, ನಿಮ್ಗಂತೂ ಇಲ್ರಿ, ಸಮೀಪ ಗೊತ್ತೀರಿ. ಬಟ್ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ, ನಾನು ಯಾರನ್ನೂ ಮಾತಾಡ್ಸಂಗಿಲ್ಲ, ಆಯ್ತಾ? ಇನ್ ಕೇಸ್ ಮಾತಾಡ್ಸಿದ್ರು ಮಾತಾಡ್ಬೇಕನ್ನಿಸ್ತು ಮಾತಾಡ್ರಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬಿಡುದು. ಆಗ್ಲೇ ನಿನ್ನ ಮನಿ ಎಲ್ಲದ? ವೈಟ್ ಫೀಲ್ಡ್ನಾಗದ, ಬರೋದಾಗುದಿಲ್ಲ. ವೈಟ್ ಫೀಲ್ಡಿಂದ ಯಾರು ಬಂದಿರಿ? ಇನ್ನ ದಾರಿಯಾಗಿದಾರ ಅವ್ರು. ಹೋಗ್ಬೇಕಾದ್ರೆ ನನ್ನ ಕರ್ಕೊಂಡು ಹೋಗ್ಬಿರಿ. ಮುಂಬೈಯಿಂದ ಬಂದಿರೇನ್ರಿ? ಅದನ್ನ ಕೇಳಾವಿತ್ ನಾ ಈಗ, ಯಾರು ಭಾಳ ದೂರಿಂದ ಬಂದಿರಿ ಅಂತ ಹೇಳಿ. ಮುಂಬೈಯಿಂದ ಬಂದಿರಿ? ಅದಕ್ಕಿಂತ ದೂರಿಂದ ಯಾರೇ ಬಂದಿರೇನು? ಬಾಗಲಕೋಟ? ಆಯ್ತು, ನಿಂಗೆ ಸಪ್ರೇಟ್ ಪಾಪ ಮಾಡ್ತೀನಿ ನಾನು. ಅದಕ್ಕೆ ದೂರಿಂದ ಯಾರು ಬಂದಿರಿ? ಅದಲ್ಲ, ವೈಟ್ ಫೀಲ್ಡ್ಗಿಂತ ಇನ್ಯಾರು ದೂರ ಬರ್ಲಿಕ್ಕೆ ಸಾಧ್ಯದ? ಒಂದ್ಸಲ ಡೆಮೋಗ್ರಫಿ ಚೆಕ್ ಮಾಡ್ಬಿಡ್ರಿ ಆಡಿಯನ್ಸ್ ಇದ್ದ. ಎಷ್ಟು ಜನ ಮ್ಯಾರಿಡ್ ಇದ್ರಿ? ಚೇರ್ ಮಾಡ್ರಿ. ಓ ಭಾರಿ. ಕೈ ಬಿಡ್ರಿ, ಸಾಕು, ಖುಷಿ ಆದ್ರಿ. ಬೇಜಾರಾಗಿ ಕೇಳ್ಲಿದಾರ ಅವ್ರು. ಎಷ್ಟು ಜನ ಬ್ಯಾಚುಲರ್ಸ್ ಇದ್ರಿ? ಎಷ್ಟು ಜನ ಕನ್ಯಾ ಹುಡುಕ್ಲಿ ಅಂತೀರಿ? ಅವ್ರು ಹೇಳುದಿಲ್ಲ ಯಾರು ಪಾಪ, ಸಿಗುದಿಲ್ಲ, ಬಹಳ ಕಷ್ಟದ. ನಾ ಅದಕ್ಕೆ ಗದ್ಲ ಬೇಡ ಅಂತ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹೆಸರು ಸ್ವಚ್ಛ ಬ್ಯಾಚುಲರ್ ಅಂತ ಇಟ್ಕೊಂಡಿನಿ. ಭಾಳ ಕಷ್ಟದ. ಇಲ್ಲಿ ಬಂದಿದ್ದು ಅದಕ್ಕೆ, ನಾನು ಬಸವನಗುಡಿ ಬಂದಿದ್ದು ಅದಕ್ಕೆ. ಇಲ್ಲಿ ಮಠದಾಗ ಹೆಸರು ಹಚ್ಚಿ ಬಂದೀನಿ. ವಿನಾಯಕ್ ಕುಲಕರ್ಣಿ, ಗೋತ್ರ ಕಶ್ಯಪ. ಯು ನೆವರ್ ನೋ ರೈಟ್? ಹೇಳ್ಬಿಡುದು ಚಲೋ ರೀ. ಕೇಳಿಸ್ಬಂದ್ರಿ ಸರ? ಕಿವಿ ಕೇಳಿಸಂಗಿಲ್ಲ ನಮ್ಮ. ಸೊ ಅದಕ್ಕಂತ ಬಂದಿದ್ದ ನಾನು. ಆಮೇಲೆ ಮತ್ತೆ ಯಾರು ಕಂಪ್ನಿ ಒಳಗೆ ಕೆಲಸ ಮಾಡೋರು ಎಷ್ಟು ಜನ ಇದ್ದೀರಿ? ಸೂಪರ್. ಅಯ್ಯೋ ಭಾಳ ಜನ ಇದೆ, ಭಾಳ ಜನ. ಅಲ್ಲಿ ಅದ್ಕ ತನಕ ಮತ್ತೆ ಅಡ್ಡಾಡ್ಲಿದ್ದೀರಿ, ಅದಕ್ಕೆ ಟೈಮ್ ಪಾಸ್ ಮಾಡಿಸ್ಲಿದ್ದೆ. ಒಂದು ಸ್ವಲ್ಪ ಕೂತು ಬಿಡ್ರಿ, ಆರಾಮ ಅನಿಸ್ಬಿಡ್ತದೆ. ಆರಾಮಾಗಿ ಕೂಡ್ರಿ, ಕೆಳಗೆ ಕೂಡ್ರಿ, ಕೇಳಿಸ್ತದ. ಎಂಟವರೆಗೂ ಕೇಳಿಸ್ಲಿದ್ದಲ್ರಿ? ಎಲ್ಲರೂ ಕೇಳಿಸ್ಲಿದ್ದದ ಕ್ಲಿಯರ್ ಆಗಿ? ಓಕೆ, ಪರ್ಫೆಕ್ಟ್. ನೋಡ್ರಿ, ನನ್ನ ಇದು ಎಲ್ಲರೂ ಮೆಟ್ರೋದಾಗ ಅಡ್ಡಾಡ್ತಿರಲ್ರಿ? ನಂದು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಂದು ಅಚೀವ್ಮೆಂಟ್ ಹೇಳ್ತೇನೆ ನಿಮಗೆ. ಅಚೀವ್ಮೆಂಟ್ ಹೇಳಿ ಚಾಲೂ ಮಾಡ್ತೇನೆ. ನಾನು ಇಲ್ಲಿವರೆಗೂ 1536 ಸೀನಿಯರ್ ಸಿಟಿಸನ್, 1334 ಫಿಸಿಕಲಿ ಚಾಲೆಂಜ್, 1235 ಪ್ರೆಗ್ನೆಂಟ್ ವುಮನ್ಗೆ ನಾನು ಸೀಟ್ ಬಿಟ್ಕೊಟ್ಟೇನ್ರಿ. ಬಸ್ಸು, ಮೆಟ್ರೋ, ರೈಲ್ವೆ ಎಲ್ಲ ಕಡೆ ನಾನು ಫ್ಲೈಟ್ ಒಳಗೂ ಬಿಟ್ಟು ಕೊಡ್ತಿದ್ದೆ. ಹತ್ತೇ ಇಲ್ಲ, ಏನು ಮಾಡೋದು? ಕಲ್ತಿದ್ದು ಮೆಕ್ಯಾನಿಕಲ್ ನಾನು.
ಯಾರು ಟೂ ವೀಲರ್ದಾಗ ಬಂದ್ರು ಎದ್ದು ನಿಲ್ತೀನಿ ಬರ್ರಿ ಕೂಡ್ರಿ ನೀವು ಅಂತೇಳಿ. ನಮಗ ಮತ್ತು ಪಾಲಿಟಿಷಿಯನ್ಸ್ ಇರೋದು ಒಂದೇ ಡಿಫ್ರೆನ್ಸ್ ಹೆಂಗ್ ಗೊತ್ತೇನ್ರಿ, ಅವ್ರು ಸಾಯ್ತೀವಂದ್ರು ಸೀಟ್ ಬಿಟ್ಟು ಕೊಡುದಿಲ್ಲ, ನಾ ಸಾಯ್ಲಿಕ್ಕತ್ತೀವಂದ್ರು ತಗೋರಿ ಅಂತೀವಿ ನಾವು. ನಮ್ಮಂಥವ್ರದ್ದು ಸೀಟೇ ಎಕ್ಸ್ಪೀರಿಯನ್ಸ್ ಮಾಡಿಲ್ಲದು. ನಾನು ಮೊನ್ನೆ 2 months ಬ್ಯಾಕ್ ಮೆಟ್ರೋದಾಗ ಹೊಂಟಿದ್ದೆ. ಏನೋ ನಮ್ಮ ಅಜ್ಜ ಅಜ್ಜಿ ಪುಣ್ಯ ರೀ, ಫಸ್ಟ್ ಟೈಮ್ ನನ್ನ ಲೈಫ್ನಾಗ ಸೀಟ್ ಸಿಕ್ತು ಕೂತೇನೆ. 10 ಸೆಕೆಂಡ್ ಆಗಿಲ್ಲ, ಮೆಟ್ರೋ ಡೋರ್ ಓಪನ್ ಆಯ್ತು, ಒಬ್ರು ಕಪಲ್ ಬಂದ್ರು, ಎಲ್ಲಾ ಕಡೆ ಜಾಗಿದ್ದವ್ರಿಗೆ ಬಂದು ನನ್ನ ಮುಂದೆ ನಿಂತ್ರವ್ರು. ಮತ್ತು ಅವ್ನು ಹೆಂಡತಿ ಪ್ರೆಗ್ನೆಂಟ್ ಇದ್ದವ್ರು ನಿಂತಾರ, ನಮ್ಮಂಥವ್ರು ಕೂತಾರಂದ್ರ ಈವನ್ ಪೀಪಲ್ ಇನ್ ಪ್ಯಾರಲಲ್ ಯೂನಿವರ್ಸ್ ವಿಲ್ ಆಲ್ಸೋ ಲೈಕ್ ಅದು ಇಂಗ್ಲೀಷ್ ನೀನ ಕಂಪ್ಲೀಟ್ ಮಾಡಿ ಬಿಡಂಗಿಲ್ಲ, ಸೀಟ್ ಕೊಡಬೇಕಲ್ರಿ. ಸೊ ಸ್ಕೋಲ್ಡಿಂಗ್ ಇನ್ಸೈಡ್, ಸ್ಮೈಲಿಂಗ್ ಔಟ್ಸೈಡ್. ಆಕಿಗೆ ಏನು ಹೇಳುದು ಅಂತ ಅವಂಗಂದೇನ, ಶಿ ಕ್ಯಾನ್ ಸಿಟ್ ಅಂದೇನ. ಅವ ಇದ್ದ ನೋ ಥ್ಯಾಂಕ್ ಯು, ವಿ ಆರ್ ಫೈನ್ ಅಂತ. ಅರೆ ಯು ಆರ್ ಫೈನ್ ಬಟ್ ನಾಟ್ ದ ಸೊಸೈಟಿ. ಹೆಂಗೆ ಹೇಳಿದ್ರಿ ಅವಂಗ, ಮಂದಿ ನನ್ನ ಸಿಟ್ಲೆ ನೋಡ್ಲಿದ್ದಾರ, ಇವೇನ್ ಕೂತಾನಿಲ್ಲಿ. ಅದಕ್ಕೆ ನಾನು ಸಿಟ್ಲೇನೆ ಹೇಳಿದೆ, ಪ್ಲೀಸ್ ಹಾಸ್ಕಲ್ ಟು ಸಿಟ್ ಅಂದಿನ. ಅವನು ಸಿಟ್ಟಿಗೆದ್ರೆ ವಿ ಟೋಲ್ಡ್ ಯು ನೋ ವಿ ಡೋಂಟ್ ನಾಟ್ ಸಿಟ್ ಅಂತ. ಅರೆ ಬಟ್ ಶಿ ಈಸ್ ನಾಟ್ ಅಂದ. ಪ್ರೆಗ್ನೆಂಟ್ ಇರ್ಲಿಲ್ರಿ ಅವ್ರ. ಅವ ಸಿಟ್ಟಿಗೆ ಬಿಟ್ಟನ್ರಿ ಫುಲ್. ನಾ ಹೆದರಿ ಬಿಟ್ಟೆ. ನಾ ಮೊದ್ಲು ಹಿಂಗಿದ್ದೀನಿ, ಅವ ಹಿಂಗಿದ್ದ. ಸಿಟ್ಟಿಗೆ ಅಟ್ ಲೀಸ್ಟ್ ರಿಲೇಟಿವ್ಸ್ ಆರ್ ಆಸ್ಕಿಂಗ್ ವೆನ್ ಇಸ್ ದ ಗುಡ್ ನ್ಯೂಸ್. ನೀ ಆಲ್ರೆಡಿ ಡಿಸೈಡ್ ಮಾಡ್ತೇನೆ ಗುಡ್ ನ್ಯೂಸ್ ಅಂತ. ಹೋಲ್ಬಿಡು, ಏನು ಹೇಳೋದು ಗೊತ್ತಾತ್ರಿ. ನಾ MG ರೋಡ್ ಹೇಳಿದೆ, ಮೆಜೆಸ್ಟಿಕ್ ಹೊಂಟಿದ್ದೆ ನಾ. ಸೊಸೈಟಿ ನಮ್ಮಂಥವ್ರಿಗೆ ಇಷ್ಟು ಪ್ರೆಷರ್ ಹಾಕ್ಯಾರಲ್ರಿ ಸೀಟ್ ಬಿಟ್ಕೊಡ್ಲಿಕ್ಕೆ. ಒಮ್ಮೆ ಸೀಟ್ ಸಿಕ್ಕ ತಕ್ಷಣ ಯಾರು ನೋಡ್ರು ಸೀನಿಯರ್ ಸಿಟಿಜನ್ನು, ಫಿಸಿಕಲಿ ಚಾಲೆಂಜು, ಪ್ರೆಗ್ನೆಂಟ್ ಇದ್ದವ್ರಂಗೆ ಕಾಣಿಸ್ತಾರೆ. ನಮ್ಮ ತಪ್ಪಲ್ಲ. ನಾನು ಬೆಂಗಳೂರು ಅಡ್ಡಾಡ್ತಿದ್ದಲ್ರಿ. ಬೆಂಗಳೂರಾಗ ನಾನು ನಮ್ಮ ಒಬ್ಬಾಕಿ ಫ್ರೆಂಡ್ ಇದ್ದಾಳೆ, ಅಂದ್ರೆ ಆಕಿ ಜಸ್ಟ್ ಫ್ರೆಂಡ್. ಅಂದ್ರೆ ಆಕಿ ಚಂದ ಇದ್ದಾಳ, ಅಂದ್ರೆ ಹಿಂಗೆ ಕ್ಯೂಟಿ ಪಾಯ್ ಅಲ್ಲ, ಕ್ಯೂಟಿ ಪಾಯ್ ಬೈ 4. ಯಾರು ಮ್ಯಾಥ್ ಸ್ಟೇಷನ್ ಇದ್ರಿ ನೋಡಿ. ಆಕಿನ ಡ್ರಾಪ್ ಮಾಡ್ಲಿಕ್ಕಂತ ಸ್ಕೂಟರ್ ಮೇಲೆ ಕರ್ಕೊಂಡು ಹೊಂಟಿದ್ದೆ ನಾನು. ಓಕೆ, ಆಕಿ ಜಸ್ಟ್ ಫ್ರೆಂಡ್ ಇಲ್ಲ, ಒಂಚೂರು ಹಿಂದೆ ಕೂತಿದ್ಲ ಆಕಿ. ಒಂಚೂರು ಏನು ಒಬ್ರು ಕೂಡುವ ಜಾಗಿತ್ತು. ನಾನು ಹೊಂಟಿದ್ದೆ, ನಾನು ಡೈರೆಕ್ಷನ್ದಾಗ ವೀಕ್ ಇದ್ದೀನಿ. ಸೊ ಮೊಬೈಲ್ ಹೋಲ್ಡರ್ದಾಗ ಮೊಬೈಲ್ ಹಾಕೊಂಡು ಮ್ಯಾಪ್ ಹಾಕೊಂಡು ಹೊಂಟೇನ್ರಿ. ಸ್ಕೂಟರ್ ತೊಗೊಂಡು ಹೊಂಟೀನಿ. ಹೋಗ್ಬೇಕಾದ್ರೆ ಹಿಂದೆ ಕೂತಾಳ. ಆಟೋದವ್ರೆಲ್ಲ ಒಂದು ಥರ ನೋಡ್ಲಿ ಅಂತ ನಂಗೆ. ಮುಂದವ ಆಟೋದಾಗ ಬಂದು ಸ್ಟಾಪ ಮಾಡಿದ್ ನನಗೆ. ಸ್ಟಾಪ್ ಮಾಡಿದಾಗ ಇಳಿದು ಬಂದ, ರ್ಯಾಪಿಡೋ ಯಾಕೆ ಹೊಡಿತೀವೋ ಅಂತ. ರ್ಯಾಪಿಡೋ ಅಲ್ರಿ, ನಂದ ಬೈಕ್ ಇದು ಅಂದಿನ. ನಿಂದ ಸ್ಕೂಟ್ರ್, ಅದಕ್ಕೆ ರ್ಯಾಪಿಡೋಕ್ಕೆ ಯಾಕೆ ಹಚ್ಚಿ ಅಂತ. ಎಲ್ರಿ ನಮ್ಮ ಫ್ರೆಂಡ್ ಅಂದಿನ. ಕಸ್ಟಮರ್ ಫ್ರೆಂಡ್ ಅಂತೀನಿ ಅಂತ. ನಮ್ಮ ಫ್ರೆಂಡ್ ಮತ್ತೆ ಅಷ್ಟೇ ದೂರ ಕೂತಾಳ ಯಾಕಂತ ಆಕಿ ಕೇಳಿ ದೋಸ್ತಿ ಅಂದಿನ. ಬಿಡ್ಲಿಲ್ರಿ ಮೇಡಮ್, ಅವ್ರು ಎಷ್ಟು ರೇಟ್ ಕೊಡ್ತಾನವ, ನಾನು ಅಷ್ಟೇ ರೇಟ್ ತಗೋತೀನಿ ಬರ್ರಿ ಅಂತ ಕರ್ಕೊಂಡು ಬಿಟ್ಟಾವ. ನಾನು ಬಿಟ್ಬಿಟ್ಟೆ, ಯಾಕಂದ್ರೆ ಇನ್ನೊಮ್ಮೆ ನಾ ರ್ಯಾಪಿಡೋ ಅಲ್ಲ ಅಂತಿದ್ರ ಹೊಡೆದ ಬಿಡ್ತಿದ್ದಾವ. ಸೊ ಮಾರಲ್ ಆಫ್ ದ ಸ್ಟೋರಿ ಏನ್ರಿ, ನೀವು ಯಾರು ಹುಡುಗಿ ಕುಡಿಸ್ಕೊಂಡು ಹೊಂಟಿದ್ರಿ ಅಂದ್ರೆ ಸ್ವಲ್ಪ ಸಮೀಪ ಕೂಡ ಅಂತ ಹೇಳ್ರಿ. ಅದರಿಂದ 2 ಯೂಸ್ ಅವ. ಒಂದು ಹಿಂಗೆ ರ್ಯಾಪಿಡೋ ಗದ್ದಲ ಇಲ್ಲ, ಇನ್ನೊಂದು ಈ ಹುಡುಗರು ವಿಚಾರ ಮಾಡ್ಲತ್ತಲ್ಲ, ಇವರೆಲ್ಲ ಕೆಟ್ಟಿರ್ತಾರೆ, ನಾವು ಹಂಗಿಲ್ರಿ, ಕ್ಲೀನ್ ಅಲ್ಲ. ನೋಡ್ರಿ, ನಾನು ಒಂದ್ಸಲ ಕೇಳ್ಬಿಡ್ತೇನೆ, ನಾರ್ತ್ ಕರ್ನಾಟಕದವ್ರು ಎಷ್ಟು ಜನ ಇದ್ದೀರಿ? ಆದರೂ ಬೆಂಗಳೂರ ಭಾಳ ಇದ್ದಾರೆ. ನನ್ನ ಸ್ಪೀಡ್ 0.5 ಮಾಡ್ತೇನೆ ನಾನು, ಸೊ ದಟ್ ಎಲ್ಲರಿಗೂ ಅರ್ಥ ಆಗ್ತದೆ. ನೋಡ್ರಿ, ನೀವು ಇಲ್ಲಿ ಬಿಟ್ಟು ಮತ್ತೆಲ್ಲಿ ನೋಡಿರಿ, ಬೇರೆ ಕಡೆ ಯಾರ್ಯಾರು ನೋಡಿರಿ? ಓಕೆ. ಆಮೇಲೆ ಈಗ ಒಂದು ಯಾರ್ಯಾರು ನೋಡಿಲ್ಲ ನೋಡ್ರಿ, ಯಾರ್ಯಾರು ನೋಡಿಲ್ಲ ಅವ್ರಿಗೆ ಹೇಳ್ತೀನಿ ನಾ ಸಿಕ್ಕಾಪಟ್ಟೆ ಫೇಮಸ್ ಇದ್ದೇನೆ, ಪ್ರೂವ್ ಮಾಡ್ತೇನೆ ನಾನು. ನೀವು ಜಿಮ್ಗೆ ಹೋಗಿರ್ತಿಲ್ಲ, ಜಿಮ್ಗೆ ಅಲ್ಲೇ ಒಳಗ ಅಥವಾ ಹೊರಗ ದೊಡ್ಡ ಹೋರ್ಡಿಂಗ್ ಇರ್ತದೆ ನೋಡ್ರಿ, ದೊಡ್ಡ ಹೋರ್ಡಿಂಗ್. ಅಲ್ಲಿ ಬಿಫೋರ್ ಆಫ್ಟರ್ ಪಿಕ್ಚರ್ ಹಾಕಿರ್ತಾರಲ್ಲ, ಆ ಬಿಫೋರ್ ಪಿಕ್ಚರ್ ನಂದು ಅದು ಈಗ ನೆನಪಲ್ಲ ಇತ್ತಲ್ಲ. ಖರೆ ನಂಗೆ ಸ್ಟ್ಯಾಂಡಪ್ ಕರೆಯಂಗಿಲ್ಲ. ಒಂದು ಹೊಸ ಜಿಮ್ ಓಪನ್ ಆಗಿದ್ರಿ, ಬನ್ನೇನ್ ಮೇಲೆ ಬಂದ್ಬಿಡ್ರಿ. ಮಂದಿ ತಾವ ಜಿಮ್ಮಿಗೆ ಹೋಗಿ ತಾವ ಬಾಡಿ ಬಿಲ್ಡ್ ಮಾಡಿ ತಾವ ಪೇ ಮಾಡ್ತಾರೆ. ಐ ಗೆಟ್ ಪೇಡ್ ಫಾರ್ ಮೇಂಟೈನ್ ದಿಸ್ ಫಿಸಿಕ್. ಬಟ್ ಹಿಂದಿದ್ದವ್ರನ್ನ ಜನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಗಿಲ್ರಿ. ನಮ್ಮ ಅಪಾರ್ಟ್ಮೆಂಟ್ ಅದ, ನಮ್ಮ ಅಪಾರ್ಟ್ಮೆಂಟ್ ಕೆಳಗೆ ಹೋಗಿ ಗಾಳಿಗೆ ನಿಂತಿರ್ತೇನೆ. ನಾ ಏನು ಹಾರಿ ಹೋಗಂಗಿಲ್ಲ, ಒಂಚೂರು ಹಿಂಗೆ ಆಗ್ತಿರ್ತಾರೆ. ಅವಾಗ ಈ ಫುಡ್ ಪಾರ್ಸಲ್ ಬಾಯ್ಸ್ ಬರ್ತಾರೆ, ಅಂದ್ರೆ ನಾ ಹಾಫ್ ಸ್ಲೀವ್ಸ್ ಟೀ ಶರ್ಟ್ ಹಾಕೊಂಡು ನಿಂತಿರ್ತೇನೆ. ಈ ಫುಡ್ ಪಾರ್ಸಲ್ ಬಾಯ್ಸ್ ಬರ್ತಾರೆ ನೋಡ್ರಿ, ಝೊಮ್ಯಾಟೊ, ಸ್ವಿಗ್ಗಿ. ಆ ಫುಡ್ ಪಾರ್ಸಲ್ ನನ್ನ ಕೈಯಾಗ ಕೊಟ್ಟು ಹೋಗಿ ಬಿಡ್ತಾರ ಅವ್ರು.
ನಾ ಆರ್ಡರ್ ಮಾಡಿರೋದಿಲ್ಲ ಅಂದ್ರೆ ತಿನ್ಲಾರ್ದು ತೆಳಗಿದ್ದೀನಿ ಎಷ್ಟು ಜಡ್ಜ್ ಮಾಡಿದ್ರಿ. ಆಮೇಲೆ ಖರೆ ಖರೆ ಆರ್ಡರ್ ಮಾಡಿದವ್ರು ಬರ್ತಾರ ಅವ್ರು ನನ್ನ ನೋಡ್ತಾರ, ಆ ಫುಡ್ ಪಾರ್ಸಲ್ ನೋಡ್ತಾರ, ಹಿ ನೀಡ್ಸ್ ಇಟ್ ಮೋರ್, ವಾಪಸ್ ಹೋಗ್ಬಿಡ್ತಾರ ಅವ್ರು. ಅದಕ್ಕೆ ನಾನೀಗ ಹೊಟ್ಟೆ ಹಸು ಅಂತಂದ್ರೆ ಬನೇನ್ ಮೇಲೆ ಹೋಗಿ ಕೆಳಗೆ ನಿಂತು ಬಿಡ್ತೀನಿ. ಟ್ರೈ ಮಾಡಿ ವರ್ಕ್ ಆಗ್ತದೆ ಅದು. 3 ಫುಡ್ ಪಾರ್ಸಲ್ ಸಿಗ್ತಾವ, 2 ಮಾರ್ಕೋದು, 1 ತಿನ್ನೋದು. ಭಾಳ ಜನ ಮಾಡ್ತೀನಿ. ನಾನು ನಮ್ಮ ಅಪ್ಪಾರಿಗೆ 72 ವಯಸ್ಸು. ನಮ್ಮ ಅಪ್ಪಾರ ಕರ್ಕೊಂಡ ಹಾಸ್ಪಿಟ್ಲಿಗೆ ಡಾಕ್ಟರ್ ಕನ್ಸಲ್ಟೇಷನ್ ಹೋಗಿ ಡಾಕ್ಟರ್ ಮುಂದೆ ಕೂತಾರ, ನಾನು ನಮ್ಮ ಅಪ್ಪಾರ ಕೂತೀವಿ. ಡಾಕ್ಟರ್ ಇದ್ದವ್ರು ಕೇಳಿರ್ತಾರೆ ಏನು ತ್ರಾಸ ಅದ ಹೇಳಪ್ಪ ಅಂತ. ನನಗೇನು ತ್ರಾಸಿಲ್ಲ ಅಂದ್ರೆ ಕರೆಕ್ಟ್ ಆಗ್ತಂತ ಹೇಳ್ಯಾರ. ಬಟ್ ಕರೆಕ್ಟ್ ಈ BMTC ಬಸ್ನ ಅಡ್ಡಾಡ್ತಿರಲ್ರಿ ಎಲ್ಲರೂ. BMTC ಬಸ್ ಒಳಗೆ ಅಡ್ಡಾಡ್ಬೇಕಾರೆ ಸ್ಟಾಪ್ಸ್ ಬರ್ತಿರ್ತಾವೆ. ಫಾರ್ ಎಕ್ಸಾಂಪಲ್ ಯಾವ್ದ್ರೆ ಹಾಸ್ಪಿಟಲ್ ಸ್ಟಾಪ್ ಅಂತ ಅರ್ಕೊಂಡು ಮಣಿಪಾಲ್. ಸೊ ಕಂಡಕ್ಟರ್ ಮಣಿಪಾಲ್ ಹಾಸ್ಪಿಟ್ಲ್ ಯಾರು ಹೇಳ್ತೀರಿ ಅಂದ ತಕ್ಷಣ ಬಸ್ ಒಳಗೆ ಕೂತವ್ರೆಲ್ಲ ನನ್ನ ನೋಡ್ತಾರ್ರಿ. ಆಮೇಲೆ ಕಂಡಕ್ಟರ್ ಸರ್ ನೀವು ಮಣಿಪಾಲ್ ಹೇಳ್ತೀರಾ? ಇಲ್ರಿ ಹಂಗಾರೆ ನೆಕ್ಸ್ಟ್ ಅಪೋಲೋ ಇದೆ ಸರ್. ಅರೆ ಬೀಯಿಂಗ್ ಥಿನ್ ಈಸ್ ಡಿಫ್ರೆಂಟ್, ಬೀಯಿಂಗ್ ಪೇಷಂಟ್ ಈಸ್ ಡಿಫ್ರೆಂಟ್. ಇವ್ರು ಹೋಗ್ಬಿಡ್ರಿ. ಈಗ ರೋಡ್ನಾಗ ನಾ ಹೋಗ್ತಿರ್ತೇನಲ್ಲ, ನನಗೆ ಪರಿಚಯನೇ ಇರೋದಿಲ್ಲ, ಅವರು ಒಟ್ಟ ಪರಿಚಯ ಇರೋದಿಲ್ಲ. ಬಂದೇ ಮಾಡ್ತಾರ ಗೊತ್ತೇನ್ರಿ, ನನ್ನ ಕೈ ಹಿಡಿತಾರ, ಸ್ವಲ್ಪ ಊಟ ಮಾಡ್ರಿ. ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ ಅಂದ್ರು ಐ ಕುಚ್ ಖಾನಾ ಖಾओ ಬೈ. ಹಂಗಂದ್ರೆ ಹೆಂಗ್ರಿ, ತಗೋರಿ 200 ರೂಪಾಯಿ ಊಟ ಮಾಡ್ರಿ ಅನ್ಬೇಕು. ಪುಕ್ಕಟ ಯಾರು ಕೊಡ್ತಾರ್ರಿ? ನಿಮ್ಗೆ ಇನ್ನೊಂದು ಹೇಳ್ಬೇಕಾಯ್ತು ಇಂಪಾರ್ಟೆಂಟ್. ಶುಭ ಶನಿವಾರ ಎಲ್ಲರಿಗೂ. ಇದನ್ನ ನಿಮಗೆ ಹೇಳಿದ್ದಿಲ್ರಿ ನಾನು. ನಮ್ಮ ಅಪ್ಪಾರ ನನಗೆ ವಾಟ್ಸಪ್ನಾಗ ಮೆಸೇಜ್ ಮಾಡ್ಯಾರ ನಿನ್ನೆ. ನಮ್ಮ ಅಪ್ಪಾರ ನನಗೆ ಫಸ್ಟ್ ಟೈಮ್ ಮೆಸೇಜ್ ಮಾಡಿದ್ದೇವೆ ಗೊತ್ತೇನ್ರಿ? 3 ಇಯರ್ಸ್ ಬ್ಯಾಕ್ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ಯಾರ. ರಾತ್ರಿನೇ ಕಳಿಸ್ಬಿಟ್ರ. ನಗ್ಬೇಡ್ರಿ, ನಮ್ಮ ಅಪ್ಪಾರವ್ರ ನಗ್ತಾರ ನೋಡ್ರಿ. ರಾತ್ರಿ ಕಳಿಸ್ಬಿಟ್ಟಾರ್ರಿ. ಬಟ್ ನಮ್ಮ ಅಪ್ಪಾರ 70 ವಯಸ್ಸಾದ್ಮೇಲೆ ವಾಟ್ಸಪ್ ಕಲಿತು, ಸ್ಮಾರ್ಟ್ ಫೋನ್ಯಾಗ ಕಲಿತು ಮೆಸೇಜ್ ಮಾಡೋದು ದ್ಯಾಟ್ಸ್ ಕಮೆಂಡೇಬಲ್ ರೈಟ್. ಐ ಶುಡ್ ಕಾಲ್ ಹಿಮ್. ಅವತ್ತ ರಾತ್ರಿ ನಮ್ಮ ಅಪ್ಪಾರ ಕಾಲ್ ಮಾಡಿದ ಇಮಿಡಿಯೇಟ್ಲಿ, ಅಪ್ಪ ಏನು ಗುಡ್ ಮಾರ್ನಿಂಗ್ ಮೆಸೇಜ್ ರಾತ್ರಿ ಕಳಿಸಿ ಅಲ್ಪ ಅಂದನ. ಮತ್ತು ನಾಳೆ ಮರಿಲಿ ಬಿಡ್ಲಿಪ್ಪ. ನನಗೆ ಬೈಲಿ ಎತ್ತಿರಿ ಅವ್ರು, ನೀ ಯಾಕೆ ನೋಡಿದ ಅದನ್ನ ಬ್ಲೂ ಟಿಕ್ ಆಗ್ಯದಂತ, ಇನ್ನೊಮ್ಮೆ ಕಲಿಸ್ಬೇಕಂತ ನಾ ಅವ್ರು ಬ್ಯಾಡ ಅಂದೇನ. ನಮ್ಮ ಅಪ್ಪಾರು ವಾಟ್ಸಪ್ಪಿಗೆ ಇಷ್ಟು ಅಡಿಕ್ಟ್ ಆಗ್ಯಾರ್ರಿ, ಅವ್ರು ಲಿಟ್ರಲಿ ಕಾಂಟ್ಯಾಕ್ಟ್ ವಾಟ್ಸಪ್ ಓನ್ಲಿ ಅವ್ರು. ನಮ್ಮ ಅವ್ರ ಅದರ್ ಹ್ಯಾಂಡ್ ಹಾಫ್ ಆನ್ ಅವರ್ ಮಾತಾಡ್ತಾರೆ ನಮ್ಮ ಅವ್ರ. ಆಮೇಲೆ ಕೇಳ್ತಾರ್ರಿ ಯಾರ್ರೀ ಮಾತಾಡೋದು? ಮೇಡಮ್ ನಾವು HDFC ಬ್ಯಾಂಕಿಂದ ಪರ್ಸನಲ್ ಲೋನ್ ಕಾಲ್ ಮಾಡೀವ್ರಿ. ಹೆಂಗೆ 2 ರಂಗ್ ಬಡ್ಡಿ ಇಟ್ಟು ಕೊಡ್ತೀರೇನ್ರಿ ಅವನು? ಇಲ್ರಿ. ಹಂಗಾರ ನಮ್ಮ ಮಗಗೆ ಬ್ಯಾಂಕ್ನಾಗ ಒಂದು ಜಾಬ್ ಕೊಟ್ಬಿಡ್ರಿ ಅಂತ. ನಮ್ಮ ಅವ್ರಿಗೆ ನಾ ಜಾಬ್ ಮಾಡ್ತೀನಿ, ಯಾಕಂದ್ರೆ ನಾ ಇನ್ಫೋಸಿಸ್, ವಿಪ್ರೋ, TCSನ ಮಾಡೋದಿಲ್ಲ. ಸೊ ಅವ್ರಿಗೆ ಬ್ಯಾಂಕ್ನ ಜಾಬ್ ಮಾಡ್ಬೇಕು. ಅವ್ರ ಪ್ರಕಾರ ಏನು, ಬ್ಯಾಂಕಿಗೆ ಬ್ಯಾಗ್ ಒಯ್ತಿರಲ್ಲ ಬೆಳಿಗ್ಗೆ, ಸಾಯಂಕಾಲ ಬರ್ಬೇಕಾರೆ ದುಡ್ಡು ಅಲ್ಲೇ ಇರ್ತದಲ್ಲ, ಎಷ್ಟು ಬೇಕಷ್ಟು ಹಾಕೊಂಡು ಬಂದ್ಬಿಡ್ದು ಅನ್ಕೊಂಡಾರ ಅವ್ರು. ಅದೇ BBMP. ಹಂಗೆ ಅವ್ರು ಯಾರೇ ಬಂದಿರ ಮತ್ತು BBMP ಅವ್ರು. ಒಟ್ಟು ನಮ್ಮ ಅಪ್ಪಾರು ವಾಟ್ಸಪ್ಪಿಗೆ ಇಷ್ಟು ಅಡಿಕ್ಟ್ ಆಗ್ಯಾರ ಗೊತ್ತೇನ್ರಿ? ವಾಟ್ಸಪ್ನಾಗ ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ 5 ಗಂಟೆಗೆ ಹೇಳ್ತಾರೆ ನಮ್ಮ ಅಪ್ಪಾರ. ಯಾರು ಹೇಳ್ತಾರೆ? ನಮ್ಮ ಅಪ್ಪಾರ ಅಕ್ಷಯ್ ಕುಮಾರ. ಬೆಳಿಗ್ಗೆ ಎದ್ದ ತಕ್ಷಣ 5 ಸ್ಟೇಟಸ್ ಹೋಗಿದ್ದಾರೆ ರೀ ಮೊದಲು ವಾಟ್ಸಪ್ನಾಗ. ಮೊನ್ನೆ ಏನಾಗಿದೆ, ನಮ್ಮ ಅಪ್ಪಾರ 15-20 ದಿನ ಧರ್ಮಸ್ಥಳ, ಮಂತ್ರಾಲಯ ಎಲ್ಲ ಅಡ್ಡಾಡ್ ಬಂದು ಡೈಲಿ ಸ್ಟೇಟಸ್ ಹಾಕೋತಿದ್ದಾರೆ. ಎಲ್ಲಿದ್ದೀನಿ, ಏನು ಮಾಡ್ಲಿಕ್ಕತ್ತೀನಿ, ಅವ್ರ ಫ್ಯಾನ್ಸಿಗೆ ಅಪ್ಡೇಟೆಡ್ ಇಟ್ಟಾರ. ವಾಪಸ್ ಬಂದ ತಕ್ಷಣ ಅವ್ರ ಫ್ರೆಂಡ್ ಕಾಲ್ ಮಾಡಿದ್ರು, ದೇಶಪಾಂಡೆ ಅಂಕಲ್, ಏನ್ರಿ ಕುಲಕರ್ಣಿಯವ್ರ 15 ದಿವಸ ಸುದ್ದಿ ಇಲ್ಲ ನಿಮ್ದು ಅಂದ್ರು. ನಮ್ಮ ಅಪ್ಪಾರ ಶೆಟ್ಟಿಗೆ ಎದ್ದು ಬಿಟ್ರಿ, ಯಾಕೆ ಸ್ಟೇಟಸ್ ನೋಡಿಲ್ಲೇನ್ರಿ ನೀವು? ನಮ್ಮ ಅಪ್ಪಾರಿಗೆ ಗೊತ್ತು ಅವ್ರು ನೋಡಿಲ್ಲ ಅಂತ ಹೇಳಿ, ಬಿಕಾಸ್ ಹಿ ಹ್ಯಾಸ್ ಲಿಸ್ಟ್. ನಮ್ಮ ಅಪ್ಪಾರಿಗೆ ಸ್ಟೇಟಸ್ ನೋಡ್ಲಿಲ್ಲ ಅಂದ್ರೆ ನಡೀತದ್ರಿ, ನೋಡಿ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಅಂತೂ ಬಾಸ್ ಇಟ್ಟವ್ರಿ. ನಮ್ಮ ಅವ್ರಿಗೆ ಹೋಗಿ ಹೇಳ್ತಿರ್ತಾರೆ ನಮ್ಮ ಅಪ್ಪಾರ, ನೋಡ ದೇವ್ರ ಫೋಟೋ ಇಟ್ಟೀನಿ ವಾಟ್ಸಪ್ ಸ್ಟೇಟಸ್ನಾಗ, ಜೋಶಿ ಅವ್ರು ನೋಡ್ಯಾರ, ನೋಡಿ ಸ್ವಲ್ಪ ಹಿಂಗೆ ಮಾಡ್ಬೇಕಲ್ಲ, ಹಿಂಗೆ ಎಷ್ಟು ವಯಸ್ಸಾಗ್ಯಾವ ಇಷ್ಟು ಮಾಡಬಾರ್ದು, ಮಾಡೇ ಇಲ್ಲ ಜೋಶಿ ಅವರು. ನಾ ಅದಕ್ಕೆ ರೀ ನಮ್ಮ ಅಪ್ಪಾರ ಏನೇ ಸ್ಟೇಟಸ್ ಇಡ್ಲಿ, ನಮ್ಮ ಅಪ್ಪಾರ ದುನಿಯಾ ಸ್ಟೇಟಸ್ ಇಷ್ಟು ನಾ ಅಂತೂ ಹಿಂಗ 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 ಎಲ್ಲ ಮಾಡ್ತೀನಿ ನಾ. ಯಾಕಂದ್ರೆ ನಮಗೆ ಆಸ್ತಿ ಬೇಕಪ್ಪ. ಯಾಕಂದ್ರೆ ನಾವು ಕಲ್ತಿದ್ ಮೆಕ್ಯಾನಿಕಲ್ಲು. ಬಂದಿರೇನಪ್ಪ? ನಿಮ್ಮ ಕಂಪ್ನಿ ಓಪನಿಂಗ್ ಇದ್ರೆ ನಂಗೆ ಸ್ಟೋರಿ. ವಾಟ್ಸಪ್ ಸ್ಟೇಟಸ್ ಎಲ್ಲರೂ ಇಡ್ತಾರಲ್ರಿ, ದಟ್ ಇಸ್ ಫೈನ್.
ಒಂದು 2-3 ಫೋಟೋ ಇವತ್ತು ಇಟ್ಟಿರ್ತಾರೆ ರಗಡ ಮಂದಿ, ಒಂದು 2-3 ಫೋಟೋ ಫೈನ್. ಬಟ್ ಆದ್ರೆ ಒಂದಿಷ್ಟು ಮಂದಿ ಇದಾವ್ರಿ 15-20 ಫೋಟೋ ಹಾಕ್ತಾರೆ ವಾಟ್ಸಪ್ನಾಗ. ಹಾಕ್ಬಿಡ್ದವನು 15-20 ಫೋಟೋ ಸ್ಟೇಟಸ್ ಲೈನ್ ಇರ್ತದಲ್ಲ, ಲೈನ್ ಅದು ಚುಕ್ಕಿ ಆಗಿರ್ತಾವ. ಅದು ತೆಗೆದು ನೋಡ್ರಿ ಯಾರ್ದಾರು ಚುಕ್ಕಿ ಆಗಿರ್ತಾ. ಈಗ 15-20 ಫೋಟೋ ಹಾಕ್ಲಿ ಬೇಡ ಅನ್ನಂಗಿಲ್ಲ. ಬಟ್ ಹೇಳಿಲ್ಲ ಎಲ್ಲಿದ್ದೀರಿ, ಯಾರಿದಾರ ಅವ್ರು ನಿಮ್ಮ ಜೊತೆ, ಯಾ ಗುಡ್ಡ ಹತ್ತೀರಿ, ಏನ್ರಿ ಇನ್ಫಾರ್ಮೇಶನ್ ಬೇಕಿಲ್ಲ ಕೆಳಗೆ ಕ್ಯಾಪ್ಷನ್ದಾಗ. ಫಸ್ಟ್ ಆಫ್ ಆಲ್ 15-20 ಫೋಟೋ ನೋಡ್ತಾರೆ ಯಾರು? ನಾನು ನೋಡ್ತೇನೆ. ನಮ್ಮ ಫ್ರೆಂಡ್ ಒಬ್ಬಕ್ಕಿದ್ದಾಳ್ರಿ. ನಮ್ಮ ಫ್ರೆಂಡ್ ಏನಾದ ಗೊತ್ತೇನ್ರಿ, ಆಕಿ ವಾಟ್ಸಪ್ನಾಗ ಯಾರ್ದ ಫೋಟೋ ಹಾಕಿರು ಕ್ಯಾಪ್ಷನ್ ಫಿಕ್ಸ್ ಹಾಕಿದ. ಅವ್ರ ಅಕ್ಕನ ಫೋಟೋ ಹಾಕ್ಯಾಳ, ಕ್ಯಾಪ್ಷನ್ ಮೈ ಬೇಬಿ. ಆಕಿನ ಡಬಲ್ ಇದ್ದಾಳ ಅವ್ರ ಅಕ್ಕ, ಮೈ ಬೇಬಿ. 2 ಕಣ್ಣಾಗ ಒಂದೊಂದು ಹಾರ್ಟ್ ಇರು ಸ್ಮೈಲಿ. ಅವ್ರ ತಮ್ಮನ ಫೋಟೋ ಹಾಕ್ಯಾಳ, ಮೈ ಬೇಬಿ. ಬೆಕ್ಕ ಮೈ ಬೇಬಿ, ನಾಯಿ ಮೈ ಬೇಬಿ. ನಾ ಆಕಿ ಹೆಸರು ಮದರ್ ತೆರೇಸಾ ಅಂತ ಸೇವ್ ಮಾಡಿದ್ದೆ. ಈಕಿ ನಮ್ಮ ಮದರ್ ತೆರೇಸಾ ಮೊನ್ನೆ ನಂದಿ ಹಿಲ್ಸ್ಗೆ ಹೋಗ್ಯಾಳ. ನಂದಿ ಹಿಲ್ಸ್ಗೆ ಹೋಗಿ ಮಂಗ್ಯ ಫೋಟೋ ಹೊಡ್ದ, ಸ್ಟೇಟಸ್ ಹಾಕಿ ಕೆಳಗ ಕ್ಯಾಪ್ಷನ್ದಾಗ ಮೈ ಬೇಬಿ ಅಂತ. ನನಗೆ ಅನ್ಸಿತ್ತೇನೋ ಇಶ್ಯೂ ಅದ. ನಾ ಇಮಿಡಿಯೇಟ್ಲಿ ಸ್ಟೇಟಸ್ಗೆ ರಿಪ್ಲೈ ಮಾಡಿದೆ, ಕಂಗ್ರ್ಯಾಚುಲೇಷನ್ಸ್, ಹೋಪ್ ಯು ಆ್ಯಂಡ್ ಯುವರ್ ಬೇಬಿ ಆರ್ ಡೂಯಿಂಗ್ ಫೈನ್. ಆಕೆ ರಿಪ್ಲೈ ಮಾಡಲಿಲ್ಲ, ಬ್ಲಾಕ್ ಮಾಡಿಬಿಟ್ಲು. ನೌ ಐ ಆಮ್ ಮಿಸ್ಸಿಂಗ್ ದಟ್ ಬೇಬಿ. ನಮ್ಮಂಗೆ ಚಂದಿತ್ರಿ ಅದು. ಯಾರು ವಿಡಿಯೋ ರೆಕಾರ್ಡ್ ಮಾಡಬೇಡ್ರಿ, ನಮ್ಮ ಅಪ್ಪಾರಿಗೆ ಹೇಳಿಲ್ಲ ನಾನು, ಹಂಗ ಬಂದೇನೆ. ಫೋಟೋ ಅಷ್ಟೇ ತಗೋರಿ. ಇನ್ನೊಂದಿಷ್ಟು ಮಂದಿ ವಾಟ್ಸಪ್ನಾಗ ಸ್ಟೇಟಸ್ ಇಡ್ತಾರೆ. ಮೊನ್ನೆ ಒಂದು ಏನಾಗ್ಯಾರ ಗೊತ್ತೇನು, ನಮ್ಮ ಫ್ರೆಂಡ್ ಬಗ್ಗೆ ಆ ಒಂದು ಸಣ್ಣ ಹುಡುಗನ ಫೋಟೋ ಹಾಕ್ಯಾರ. ಸಣ್ಣ ಹುಡುಗನ ಫೋಟೋ ಹಾಕಿ ಕೆಳಗೆ ಕ್ಯಾಪ್ಷನ್ದಾಗ ಚಿನ್ನು ಅಂತ. ಚಿನ್ನು ಕಣ್ಣಾಗ ಹಾಕಿರೋ ಸ್ಮೈಲಿ. ಅಲ್ಲ, ಚಿನ್ನು ಯಾರ್ದು? ಚಿನ್ನು ಹುಡುಗು ಯಾರ್ದು ಚಿನ್ನು? ನಂಗೆ ರಾತ್ರಿ ನಿದ್ದೆ ಹತ್ವತ್ರಿ. ಚಿನ್ನು ಯಾವ್ದಿರ್ಬೇಕು? ಆರ್ಫನ್ ಅದೇನು ಬರಿಬೇಕಲ್ರಿ. ನಮ್ಮ ಫ್ರೆಂಡ್ ಒಬ್ಬಕ್ಕೆ ಇನ್ನೊಬ್ಬಕ್ಕಿದ್ದಾಳ. ಈಗ ನಿಮಗೆ ಅನಿಸ್ತಿಕತ್ತಿರ್ಬೋದು, ಇವನ್ ಫ್ರೆಂಡ್ಸ್ ಎಲ್ಲ ಹಿಂಗ ಯಾಕಿದಾರ? ಯಾಕಂದ್ರೆ ನಮ್ಮ ಸಾಲಿ ಹಂಗಿತ್ರಿ. ನಮ್ಮ ಸಾಲಿ ಹೆಸರು ಏನಿತ್ತಂದ್ರೆ ಕೇಂಬ್ರಿಡ್ಜ್ ಕನ್ನಡ ಮೀಡಿಯಂ ಸ್ಕೂಲ್ ಅಂತ. ಕೇಂಬ್ರಿಡ್ಜ್ ವಿತ್ ಕೆ. ಇವತ್ತು ಗೊತ್ತೈತೆ ಕೇಳಲ್ಲ ಅಂತ ಮತ್ತೆ ಯಾರಿಗಾರ ಮತ್ತೆ ಔಟ್ಪುಟ್ ಹೆಂಗೆ ಬರು? ನಾ ಚಲೋ ಇನ್ನ ಮತ್ತೆ ಹಂಗೆ ನೋಡ್ರಿ. ಆಕೇನು ಮಾಡ ಗೊತ್ತೇನ್ರಿ, ನಮ್ಮ ಫ್ರೆಂಡ್ ವಾಟ್ಸಪ್ನಾಗ ಸ್ಟೇಟಸ್ ಒಂದು ಆಂಟಿ ಫೋಟೋ ಇಟ್ಟ ಕೆಳಗ ಹ್ಯಾಪಿ ಬರ್ತ್ಡೇ 3rd ಚಿಕ್ಕಮ್ಮ ಅಂತ. ನಾನ್ದೇನಿ ಸೆಕೆಂಡ್ ಬರ್ದಿದ್ರು ಯಾರು FIR ಹಾಕಿದ್ರೆ ನಿನ್ ಮೇಲೆ? ಮತ್ತೆ ಎಟ್ಟಿದಾವು ಚಿಕ್ಕಮ್ಮಗಳು ಅವು. ಖರೀ ರೀ, ಬರ್ತ್ಡೇ ಸ್ಟೇಟಸ್ ಹಾಕೋರಿಗೆ ಒಂಥರ ಅದ ಡ್ರಗ್ಸ್ ಇದ್ದಂಗ್ರಿ ಅದವ್ರು. ಡೈಲಿ ಹಾಕಬೇಕು ಅವ್ರಿಗೆ. ಈಗ ತೆಗೆದು ನೋಡ್ರಿ ಒಂದೆರಡು ಇರತ್ತಾವ. ಅವ್ರಿಗೆ ಬರ್ತ್ಡೇ ಸ್ಟೇಟಸ್ ಹಾಕಲಿಲ್ಲ ಅಂದ್ರೆ ಕೈ ನಡಗ್ಲಿಕ್ಕೆ ಚಾಲು ಹೋಗ್ತಾವ್ರು. ಹಿಂಗೆ ಯಾರ್ದು ಸಿಗ್ಲಿಲ್ಲ ಅಂದ್ರೆ ಅವ್ರ ಸ್ಟ್ರೀಟ್, ಅವ್ರ ಓಣಿ ಒಳಗಿಂದ ನಾಯಿ ಫೋಟೋ ಹಾಕೋದು. ಅಲ್ಲಿ ಹಾಕ್ಯಾರ ನೋಡ್ರಿ, ಅವ್ರ ನಗ್ಲ ಇದ್ದಾರೆ. ನಾಯಿ ಫೋಟೋ ಹಾಕಿ ನೋ ಒನ್ ಸೆಲೆಬ್ರೇಟ್ಸ್ ಯುವರ್ ಬರ್ತ್ಡೇ, ನಾವು ಆಲ್ಮೋಸ್ಟ್ June 1st ಈಸ್ ಯುವರ್ ಬರ್ತ್ಡೇ ಅಂದಾಗ ನೆನಪಾತ್ರಿ. June 1st ಎಷ್ಟು ಜನ ಬರ್ತ್ಡೇ ಇದ್ದವ್ರಿದ್ದೀರಿ? ಭಾಳ ಮಂದಿ ಬರ್ತ್ಡೇ ಇರ್ತದ್ರಿ ದೊಡ್ಡವ್ರದ್ದು ಇವತ್ತು. ಖರೀ ವಾಟ್ಸಪ್ ಸ್ಟೇಟಸ್ ಮುಗಿಯಂಗಿಲ್ಲ ಅವ್ರ ಕತ್ತಿ ಬೇಡ್ರಿ. ನೋಡ್ರಿ, ಒಂದು ಇಂಪಾರ್ಟೆಂಟ್ ಕೇಳ್ತೀನಿ ನಿಮ್ಗೆ, ಹೇಳ್ರಿ. ಎಲ್ಲರೂ ಹಿಲ್ ಸ್ಟೇಷನ್ಸ್ಗೆ ಎದಕ್ಕೆ ಹೋಗ್ತೀವಿ? ಚಂದ ವೀವ್ಸ್ ಇರ್ತದ, ಮಸ್ತ್ ಮಂಜೆಲ್ಲ ಇರ್ತದ, ಅದಕ್ಕಂತ ಹಿಲ್ ಸ್ಟೇಷನ್ಗೆ ಹೋಗ್ತೀವಿ. ಬಟ್ ನಾವು ಚಸ್ಮಾ ಹಾಕೊಳ್ಳೋರ, ನಾವೊಂದ್ಸಲ ಮಾಸ್ಕ್ ಹಾಕೊಂಡ ಜೋರ್ಸಾಗ ಉಸಿರಾಡಿ ಬಿಟ್ಟಿವಂದ್ರ ನಾವು ಎಲ್ಲಿ ನಿಂತಿರ್ತೀವಲ್ಲ ಅದೋ ಮುಳ್ಳೆಯನೇ ಗಿರಿ ನಮಗೆ. ಯಾರ್ಯಾರು ಚಸ್ಮಾ ಹಾಕೋತೀರಿ ಕೈ ಎತ್ತಿರಿ ಒಂದ್ಸಲ ನೋಡ್ರಿ. ನಿಮ್ಮ ಸಲುವಾಗಿ ನಾ ಹೋರಾಡ್ಲಿಕತ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡ್ರಿ. ಚಸ್ಮಾ ಹಾಕೊಳ್ಳೋರ್ದು ಕಷ್ಟ ಎಷ್ಟದ ಗೊತ್ತೇನ್ರಿ ನಿಮ್ಗೆ? ಕುರಿ ನಾ ಗಾಡಿ ಹೊಡಿಬೇಕಂದ್ರೆ ಹೆಲ್ಮೆಟ್ ಹಾಕೋಬೇಕಲ್ಲ, ರೈಟ್? ಸೊ ಹೆಲ್ಮೆಟ್ ಚಸ್ಮಾ ಇದ್ರೆ ಹಾಕೊಳ್ಳಿಕ್ ಬರುವುದಿಲ್ಲ, ಚಸ್ಮಾ ತೆಗಿಬೇಕು. ಈ ಒಂದು ಉದುರ್ಲಿಕ್ಕತ್ತಾವ. ಆ ಬೆಟ್ಟದಲ್ಲಿರೋ ಸೊಪ್ಪಿಂದ ಏನಾಗೋದಿಲ್ಲ, ಇದಕ್ಕೊಂದು ಹಾಕೋಬೇಕು. ಆಮೇಲೆ ಹೆಲ್ಮೆಟ್ ಹಾಕೋಬೇಕು, ಮಾಸ್ಕ್ ಒಂದು ಹಾಕೋಬೇಕು, ಹೆಲ್ಮೆಟ್ ಗ್ಲಾಸ್ ಓಪನ್ ಮಾಡಿ ಚಸ್ಮಾ ಸಿಗಿಸ್ಬೇಕು, ಆಮೇಲೆ ಗ್ಲಾಸ್ ಕ್ಲೋಸ್ ಮಾಡಬೇಕು. ಇಷ್ಟೆಲ್ಲ ಹಾಕೊಂಡು ಬೆಂಗಳೂರು ಸಿಗ್ನಲ್ದಾಗ ಹೊಂಟಿವಂದ್ರೆ, ರೋಡ್ನೇ ಹೊಂಟಿವಂದ್ರೆ ಎಲ್ಲೋ ಮಾರ್ಚಿಗೆ ಹೊಂಟಿವೇನೋ ಅನಿಸ್ತದೆ ನಮಗೆ. ಆಮೇಲೆ ಸಿಗ್ನಲ್ ಬರ್ತಾವ, ಸಿಗ್ನಲ್ ಬಿದ್ದು ಕೂಡಲೇ ನಿಲ್ತೀವ್ರಿ. ನಿಂತ ತಕ್ಷಣ ಒಂದ್ಸಲ ಜೋರಾಗಿ ಉಸಿರಾಡಿ ಬಿಟ್ರೆ ಎಲ್ಲ ಬೇಡ.
ಚಸ್ಮಾ ಹೆಲ್ಮೆಟ್ ಗ್ಲಾಸ್ ಎಲ್ಲ ಬೆಳೆದ. ನಾನಂತೂ ಕೈ ಹೊರಗೆ ಹಾಕಿ ಲಗ್ತಾ ಹೇ ಬರಫ್ ಗಿರ್ನೆ ವಾಲಿ ಅಂತ. ನಾ ಸಿಗ್ನಲ್ದಾಗ ನಾನ ಮುಂದೋಗಿ ನಿಲ್ಲುದೇ ಇಲ್ಲ, ಅದಕ್ಕೆ ಯಾರ್ದಾರ ಹಿಂದೆ ನಿಲ್ತೇನೆ ನಾ. ಯಾಕಂದ್ರೆ ನಾನ ಮುಂದೆ ನಿಲ್ತಂದ್ರೆ ಆ ಚಿತ್ರ ಲೈನ್ ಕಾಣಿಸೋದಿಲ್ಲ. ಒಂಚೂರು ಕ್ರಾಸ್ ಮಾಡಿದ್ರೆ ಪೊಲೀಸರು ಮನಿ ಫೋಟೋ ಕಳಿಸ್ತಾರ, ಕಣ್ಣು ಕಾಣಿಸೋದಿಲ್ಲ ಏನ್ಲೇ ಅಂತ. ಕಾಣಿಸೋದಿಲ್ಲೋ. ಮತ್ತೆ ಇವರು ಸಿಗ್ನಲ್ದಾಗ ಒಂಚೂರು ರೆಡ್ ಇದ್ದು ಗ್ರೀನ್ ಆದ ತಕ್ಷಣ ಫೋಟೋ ಹೊಡಿತಾರ ನೋಡ್ರಿ. ಸಾರಿ, ಟಾರ್ಚ್ ಏನ್ರಿ, ಹಾರ್ನ್ ಹೊಡಿತಾರ ನೋಡ್ರಿ. ಹಾರ್ನ್ ಹೊಡೋರ್ಗೆ ಎಲ್ಲರೂ ಬೈತಾರ ಸಿಗ್ನಲ್ದಾಗ. ನಮ್ಮ ಪಾಲಿನ ದೇವ್ರಿ ಅವ್ರು ಹಾರ್ನ್ ಹೊಡಿಲಿಲ್ಲ ಮಂಗೆ ಆಗತ್ತೆ ನಿಂತು ಬಿಟ್ಟಿರ್ತೀವಿ ನಾವು. ಹಿಂಗ ಹಾರ್ನ್ ಹೊಡೆದ ತಕ್ಷಣ ಹಾ ನಾನು ಇಲ್ಲೇ ಇದ್ದೀನಿ. ಎಷ್ಟು ಕಷ್ಟ ತಗೋತೇನ್ರಿ ಚಸ್ಮಾ ಹಾಕೋರ್ದು. ಚಾ ಕಾಫಿ ಕುಡಿತಿರ್ತೀವಲ್ಲ, ಚಾ ಕಾಫಿ ಕುಡಿಬೇಕಾರ ಹಿಂಗ್ ಉಫ್ ಅಂತ ಊದಿರ ಎಲ್ಲ ಬೆಳಗ. ಚಸ್ಮಾ ತೆಗೆದು ಊದಬೇಕಂದ್ರೆ ಎಲ್ಲಿ ಊದಬೇಕು ಗೊತ್ತಾಗುದಿಲ್ಲ. ಮಾಡ್ಕೊಡ್ಬೇಕು ನಾವು. ಖರೀ ರೀ, ಚಸ್ಮಾ ನನಗೆ ಇಲ್ಲಿವರೆಗೆ ಬೇಕಾದಂಗೆ ಹೇರ್ ಕಟ್ ಆಗೇ ಇಲ್ಲ. ಯಾಕಂದ್ರೆ ಸಲೂನ್ ಟಾಪಿಕ್ ನೆನಪಿರ್ತದೆ ನಿಮ್ಗೆ. ಹೋದ ತಕ್ಷಣ ಹೇಳೋದು ಒಂದವ್ರು, ಸರ್ ಚಸ್ಮಾ ತೆಗೀರಿ. ಬ್ಯಾಡು ಬ್ಯಾಡು, ಚಸ್ಮಾ ತೆಗೀಸಿ ಚಸ್ಮಾ ತೆಗೀಸಿ ಕೂಡಿಸಿ ಬಿಡ್ತಾರ್ರಿ. ಆ ಮಿರರ್ ದೂರ ಇರ್ತದ. ನಾ ಕೂತಾವ ಇವ್ಯಾರ ಇವ ಎಲ್ಲೋ ನೋಡ್ದಂಗ ಅದ. ಆಮೇಲೆ 2 ನಿಮಿಷ ಆಗಿರಂಗಿಲ್ರಿ, ಸರ ಇಷ್ಟ ಸಾಕ ಅಂತ ಕೇಳ್ತಾನ. ದೋಸ್ತ ನೀ ನೋಡ್ಲಿಕ್ಕತ್ತಿರು ಜಗತ್ತ ಬೇರೆ ಅದ, ನಂದು ಜಗತ್ತ ಬೇರೆ ಅದ. ಅವ್ 2-3 ಸಲ ಸಾಕಂತ ಬಿಟ್ಟು ಬಿಡಂತೇನ ಆದಂಗ ನಿಂದು ಖುಷಿ. ಅದ್ರಾಗ ನನಗೆ ಗೊತ್ತಿಲ್ಲರಿ, ನಾ ಸಲೂನ್ ಶಾಪಿಗೆ ಹೋದಾಗೊಮ್ಮೆ ಅಲ್ಲಿ ಫ್ರೆಶರ್ ಇರ್ತಾನ. ಫ್ರೆಶರ್ ಕಡೆ ಯಾರು ಮಾಡಿಸ್ಕೊಂಗಿಲ್ರಿ. ಮತ್ತೆ ಹೊರಗೆ ಬಂದು ಕೇಳ್ತಾರೆ ಫ್ರೆಶರ್ಗೆ ಯಾಕೆ ಜಾಬ್ ಸಿಗಂಗಿಲ್ಲ ಅಂತ. ಮತ್ತೆ ಸಲೂನ್ ಜಾಬ್ದಾಗ ನೀವು ಯಾಕೆ ಮಾಡಿಸ್ಕೊಂಡಿಲ್ಲ ಅವ್ರ ಕಡೆ? ಅನ್ಲೈಕ್ ಅದರ್ಸ್ ನಾ ಚಲೋ ಇದೇನ್ರಿ, ದೊಡ್ಡ ಗುಣ ಅದ ನಂದು. ಸೊ ನಾ ಅಂದೆ ಅಲ್ಲೊಬ್ಬ ನಿಂತಿದ್ದವ ಫ್ರೆಶರ್ ಸಲೂನ್ ಶಾಪ್ದಾಗ. ನೀ ಬಾ ಮಾಡ್ದೋಸ್ತ ಅಂದೆ ನಾ. ಅವ ಬಂದ್ರೆ ಹೆದರಿತಾವ ಫ್ರೆಶರ್ಲ. ಸಾಕಷ್ಟು ಕಟ್ ಮಾಡ್ಲಿತ್ತಾವ. ಕಟ್ ಮಾಡ್ಲಿದ್ದ ಹೇರ್ ಕಟ್ ಮಾಡ್ಲಿದ್ದಾನ. ಮಾಡಿದ ಕೂಡ ಏನಂತಾವ, ಇಲ್ಲಿ ನೆನಪಿರ್ಬೇಕ್ರಿ ನಿಮ್ಗೆ, ಸಲೂನ್ದಾಗ ಹಿಂಗೆ ಮುಂದೆ ತೋತಾರ ಇವನ್ನ. ಓಕೆ, ಮುಂದೆ ತಗೊಂಡ್ಮೇಲೆ ಇದನ್ನ ಸರಿಯಾಗಿ ಕಟ್ ಮಾಡ್ಬೇಕು. ಹಿಂಗೆ ಕಟ್ ಮಾಡಿದ್ರೆ ಇಲ್ಲಿ ಕರೆಕ್ಟ್ ಕೂಡ್ಲಿ ಅಂತ ಹೇಳಿ ಅವ ಫ್ರೆಶರ್ಲ ವರ್ನಿಯರ್ ಕ್ಯಾಲಿಪರ್ಸ್ ತಂದಾನವ. ಸ್ಕೇಲ್ ತಗೊಂಬಂದು ಸ್ಕೇಲ್ ಇಟ್ಟು ಕಟ್ ಮಾಡ್ಲಿದ್ದಾನ್ರಿ. ನಾವು ಕಟ್ ಮಾಡ್ಲಿತಾನ ಒಂಚೂರು ಉಬ್ಬು ಕಟ್ ಮಾಡಿರ್ತೀರಿ ಮಗ. ಉಬ್ಬು ಕಟ್ ಮಾಡಿ ಹೆದರಿ ಬಿಟ್ಟವ. ಹೆದರಿ ನನ್ನ ನೋಡ್ಲೇತಾನವ. ನಾ ಇವ ಫ್ರೆಶರ್ ಇದಾನ, ಹೆದರ್ಯಾನ ಮಾಡಿನಿ ಅಂದೆ ನಾ. ಅವ್ನ್ ಗೊತ್ತಾತ್ರಿ ಅವಂಗ ಕಣ್ಣು ಕಾಣಿಸೋದಿಲ್ಲ ಅಂತೇಳಿ. ಅವ ಪಟ ಏನೋ ಮಾಡಿ ಕಳಿಸ್ಬಿಟ್ರಿ ಮನೆಗೆ. ನಾ ಮನೆಗೆ ಬಂದೆ, ನನ್ನ ರೂಮ್ಮೇಟ್ಸ್ ಎಲ್ಲ ನೋಡಿ ಒಂದ ಐಬ್ರೋ ಯಾಕೆ ಮಾಡಿಸ್ಕೊಂಡ್ ಬಂದಿಲ್ಲ ಅಂತ. ಅವತ್ತು ಗೊತ್ತಾಯ್ತು ನನಗೆ ಫ್ರೆಶರ್ಸ್ಗೆ ಯಾಕೆ ಜಾಬ್ ಸಿಗಂಗಿಲ್ಲ ಅಂತೇಳಿ. ಒಂದು ಐಬ್ರೋ ಮಾಡಿದ್ದಿಲ್ಲ ದೋಸ್ತ, ಇದನ್ನು ಒಂದು ಮಾಡಿಬಿಡುದು. 15 ದಿವಸಕ್ಕೊಮ್ಮೆ ನಾನು ಐಬ್ರೋ ಮಾಡಿಸ್ಕೊಂಡು ಹೋಗ್ತಿದ್ದೆ. ಈಗ ಇಷ್ಟೆಲ್ಲ ಹೇಳ್ತೀವಲ್ರಿ ನಾವು, ಚಸ್ಮಾ ದಿಸ್ ತೊಂದ್ರೆ ಅಂತ ಅಂದ್ಕೊಳ್ಳಿ. ಒಂದಿಷ್ಟು ಮಂದಿ ಇನ್ನೊಂದು ಕೇಳ್ತಿದ್ದಾರೆ, ಬೀಚಿಗೆಲ್ಲ ಎದಕ್ಕೆ ಹೋಗ್ತಾರ್ರಿ? ಬೀಚಿಗೆಲ್ಲ ಸೀನ್ರಿ ನೋಡ್ಲಿಕ್ಕೆಲ್ಲ ಹೋಗ್ತೇವೆ. ಸೊ ನಾವು ನೋಡ್ತೇವೆ, ಹೋಗ್ತೇವೆ. ಸಮುದ್ರ ಹೊರಗೆ ಕೂತಿರ್ತೇವೆ, ಚಲೋ ಅನಿಸ್ತದೆಲ್ಲ. ಬಟ್ ನಮ್ಗೊಂಚೂರು ನೀರೊಳಗೆ ಹೋಗ್ಬೇಕು ಅನಿಸ್ತದ. ಚಸ್ಮಾ ಹಾಕೊಳ್ಳೋರು ಜೀವ ಅದ ನಮಗೂ, ನಾವು ಮನುಷ್ಯರ. ಬಟ್ ನಾವು ಒಂದ್ಸಲ ನೀರೊಳಗೆ ಹೊಂಟಿವಂದ್ರೆ ಚಸ್ಮಾ ತೆಗೆದು ಇಡಬೇಕು ನಾವು. ಯಾಕಂದ್ರೆ ಚಸ್ಮಾ ಅಲ್ಲೆಲ್ಲೇ ನೀರಾಗ ಬಿತ್ತು ನಮ್ಮ ಲೈಫಲ್ಲಿ ನಿಂತು ನೀರಾಗ್ತದೆ. ಮತ್ತು ನಾವು ಒಮ್ಮೆ ಚಸ್ಮಾ ತೆಗೆದೀವಿ, ಯಾರ್ದಾರ ಕೈ ಹಿಡ್ಕೊಳ್ಬೇಕು ನಾವು ಮಳೆಯಲ್ಲಿ ಜೊತೆಯಲ್ಲಿನ ಹೋಗ್ಬೇಕು ನಾವು. ಭಾಳ ಕಷ್ಟದ್ರಿ. ನಾ ಹೊಂಟಿದ್ದೆ, ನಮ್ಮ ದೋಸ್ತ ಒಬ್ಬ ಸಂಜ್ಞಾ ಅಂತಿದ್ದ, ಅವ ಸಮುದ್ರಕ್ಕೆ ಕರ್ಕೊಂಡು ಹೋಗಿದ್ದ. ಅವ್ನ ಕಣ್ಣು ಕಾಣಿಸ್ತಾವ. ನಾ ಚಸ್ಮಾ ತೆಗೆದೆ, ಸಂಜ್ಞಾನ ಕೈ ಹಿಡ್ಕೊಂಡೆ. ಕೈ ಹಿಡ್ಕೊಂಡು ಒಂದು 10 ಮೀಟರ್ ನೀರಾಗ ಹೋಗ್ಯವ್ರಿ. 10 ಮೀಟರ್ ನೀರಾಗ ಹೋದ್ಕೊಳ್ಳಿ ಸಂಜ್ಞಾ ನನಗೆ ಹೇಳ್ತಾನೆ, ಲೇ ಆ ಸಮುದ್ರ ಎಂಡಿಗೆ ನೋಡ್ಲಿ ಹಾಫ್ ಸರ್ಕಲ್ ಎಷ್ಟು ಚಂದ ಕಾಣಿಸ್ತದ ಅಂತ. ನೀನೇ ಕಾಣಿಸ್ವಾಲಿ, ಕೈ ಬಿಟ್ಟಿಗಿಟ್ಟಿ ಫುಲ್ ಸರ್ಕಲ್ ಆಗತ್ ಲೈಫ್ ನಂದು. ಯಾಕೆ ನಾವು ಪಟ್ಟ ಕೈ ಬಿಟ್ಟಂದ್ರ ದಂಡೆ ಎಲ್ಲದ ಗೊತ್ತಿಲ್ರಿ ನಂಗೆ. ನಾವು ಇಷ್ಟೆಲ್ಲ ಚಸ್ಮಾ ತ್ರಾಸದ ಅಂದ್ಕೊಳ್ಳಿ ಏನ್ ಹೇಳ್ತಾರೆ ಗೊತ್ತೇನ್ರಿ? ಏನ್ ಹೇಳ್ತಾರೆ ಒಂದಿಷ್ಟು ಮಂದಿ ಬರ್ತಾರೆ, ಇವ್ರು ಏನಂತಾರೆ ಗೊತ್ತೇನೆ? ಕ್ಯಾರೆಟ್ ತಿನ್ಲಿಕ್ಕೆ ಮಾಡು, ಕ್ಯಾರೆಟ್ ತಿನ್ನು ಚಸ್ಮಾ ನಂಬರ್ ಹೋಗ್ಬಿಡ್ತಾವ ಅಂತ. ಕ್ಯಾರೆಟ್ ತಿನ್ಬೇಕಂತ
ಇವ್ರ ನನಗ 3 ವರ್ಷದಿಂದ ಬಂದೇನು ಹೇಳ್ತಿರ್ ಗೊತ್ತೇನ್ರಿ, ನಿನಗೆ ನೀ ತೆಳ್ಳಗಿದಿಲ್ಲ, ಬಿಯರ್ ಕುಡ್ಲಿಕ್ಕೆ ಚಾಲು ಮಾಡೋ ದಪ್ಪ ಆಗ್ತೈತಿ ಅಂದ್ರಿ. ಬಿಯರ್ ಕುಡ್ದು ಏನೂ ಆಗಲಿಲ್ರಿ, ಈಗ ಕುಡಿಲಿಲ್ಲ ಅಂದ್ರೆ ಕೈ ನಡಗ್ಲೈತಾವ ಅಷ್ಟ, ಟೈಮ್ ಆಗಿಲ್ಲ ಏನು ನಡಗ್ಲೈತಿಲ್ಲ. ಬಟ್ ಅದಕ್ಕೆ ನಾ ಏನು ಹೇಳ್ತೇನೆ, ಸಿ ಇನ್ ನಟ್ ಶೆಲ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಚಸ್ಮಾ ಹಾಕೋ, ಒಮ್ಮೆ ಮ್ಯಾನೇಜರ್ ಬಂದ್ಬಿಟ್ಟು ನನ್ನ ಮೈಯಾಗ, ಚಸ್ಮಾ ಹಾಕೊಳ್ಳೋರು ಏನಿಲ್ಲ ನಾವೆಲ್ಲ, ವಿ ಆರ್ ಗೋಯಿಂಗ್ ಥ್ರೂ ಅ ಲಾಟ್. ಸೊ ನಾವು ಏನಾರ ಕೇಳಿದ್ರೆ ಕೊಟ್ಟು ಬಿಡ್ರಿ, ಇಲ್ಲ ಅನ್ಲಿಕ್ಕೆ ಹೋಗ್ಬೇಡ್ರಿ. ಕೊಡ್ತಿರಲ್ಲ, ಕೊಡುದಿಲ್ಲ ನೀವು, ಪ್ರೂವ್ ಮಾಡ್ತೀನಿ ನೋಡ್ರಿ. ನಾವು ರಾತ್ರಿ ಮಕ್ಕೋಬೇಕಾರೆ ಚಸ್ಮಾ ಹಾಕೊಂಡು ಮಕ್ಕೋಂಗಿಲ್ಲ, ನಾವು ಕನಸು ಹಂಗ ಕಾಣಿಸ್ತಾವ. ಆವಾಗ ನಾವು ಬೆಳಿಗ್ಗೆ ಹೇಳ್ತೀವಿ, ಎದ್ದ ತಕ್ಷಣ ಮನ್ಯಾಗ ಯಾರಿಗೆ ಕೇಳಿ ನಾವು, ಯಾರಿಗೆ ನನ್ನ ಚಸ್ಮಾ ಎಲ್ಲಿ ಅದ ಅಂದ್ರೆ ಹೋಗಿ ಹುಡುಕಂತಾರ. ಹೆಂಗ್ ಹುಡುಕ್ಲಿ, ಅದ ಇಲ್ಲ. ಅವಾಗ ಒಂದ್ಸಲ ಅವರು ದೇವ್ರಾಗಿ ಬಂದ್ರು ನೋಡ್ರಿ. ನೀವು ಲೆನ್ಸ್ ಕಾರ್ಡ್ದವ್ರು ಹೆಂಗ್ ಮಾರ್ತಾರ ಚಸ್ಮಾ, ಅವ್ರು ಬೈ 1 get 1 ಮಾರ್ತಾರ ಅವ್ರು. 2ನೇ ಚಸ್ಮಾ ಯಾಕೆ ಸರ್, 1ನೇದು ಹುಡುಕ್ಲಿಕ್ಕೆ. ನನ್ನ 4 ಚಸ್ಮಾ ಹೆಚ್ಚಿಗೆ ಬೇಡ ಅಂತೇಳಿ. ಯಾರೇ ಮ್ಯಾನೇಜರ್ ಬಂದಿರೇನ್ರಿ ಇಲ್ಲಿ? ಹೇಳಂಗಿಲ್ಲ ಅಲ್ಲಿದ್ದಾರ, ಅವ್ರ ಕೈ ಬರ್ತದೆ. ಇಲ್ರಿ, ಇಲ್ಲಿ ಬಂದ ಮ್ಯಾನೇಜರ್ ಚಲೋ ಇದ್ದಾರ, ಇಲ್ಲಾರು ಚಲೋ ಇದ್ದಾರ? ಎಷ್ಟು ಜನ ಕಂಪ್ನಿಯಾಗ ಕೆಲಸ ಮಾಡ್ತೀರಿ ಒಂದ್ಸಲ ಕೈ ಐತ್ರಿ? ಓಕೆ, ಸೂಪರ್. ನೋಡ್ರಿ, ಅಪ್ರೈಸಲ್ ಚಲೋ ಆಗಿದೆ ಎಲ್ಲಾರ್ದು? ಇಲ್ಲಲ್ಲ, ಇಲ್ಲ. ಚಾ ಕುಡಿಯೋಷ್ಟು ರೊಕ್ಕ ಸಿಕ್ಕವಲ್ಲ, ನಮ್ಗೆ ಅವು ಸಿಕ್ಕಿಲ್ಲ. ನಾ ಅದಕ್ಕೆ ಡಿಸೈಡ್ ಮಾಡೀನಿ. ನಾನು ಏನು ಡಿಸೈಡ್ ಮಾಡೇನಪ್ಪ ಅಂದ್ರೆ, ನಂಗೆ ಅಪ್ರೈಸಲ್ ಅಂದ್ರೆ ಭಾಳ ಸಿಟ್ಟದ. ಐ ಹೇಟ್ ಲೈಕ್ ಎನಿ ಒನ್, ನನಗೂ ಅಪ್ರೈಸಲ್ ಅಂದ್ರೆ ಭಾಳ ಸಿಟ್ಟದ. ಸೊ ಒಂದು ಡಿಸೈಡ್ ಮಾಡೀನಿ, ನಾನು ಸತ್ತ ಮೇಲೆ ದೆವ್ವ ಆಗ್ತೀನಿ. ನಾ ದೆವ್ವ ಆದಾಗೂ ನಡೆದಾಡ್ಬೇಕಾರ ಕಾಲಿಗೆ ಗೆಜ್ಜಿ ಕಟ್ಕೊಂಡು ನಡೆದಾಡ್ತೇನೆ ನಾನು. ಯಾಕಂದ್ರೆ ವಿಸಿಬಿಲಿಟಿ ಬೇಕು ನಂಗೆ. ನಮ್ಮ ಮ್ಯಾನೇಜರ್ ರೀ ಎವ್ರಿ ಅಪ್ರೈಸಲ್ ಮೀಟಿಂಗ್ನಾಗ, ವಿನಾಯಕ್ ಯು ಆರ್ ಎಕ್ಸೆಪ್ಷನಲಿ ಗುಡ್ ಪರ್ಫಾರ್ಮರ್ ಬಟ್ ದೇರ್ ಇಸ್ ನೋ ವಿಸಿಬಿಲಿಟಿ ಅಂತ. ಮಗನ ಸಣ್ಣ ಹುಡುಗರು ಚೀವ್ ಚೀವ್ ಅನ್ನು ಶೂಸ್ ಹಾಕೊಂಡ್ಬರ್ತೀನಿ ಆಫೀಸಿಗೆ, ಚೀವ್ 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 ಅನಿಸ್ಬೇಕ. ಯಾರನ್ನ ನಮ್ನ ಯಾಕ್ರಿ? ಏನಂತ ಕೇಳಿಸ್ಲಿಲ್ಲ. ವಿಸಿಬಿಲಿಟಿನಾ? ನಾನು ವಿಸಿಬಿಲಿಟಿನ ಹೇಳ್ತೀನಿ ತರ್ರಿ ಮುಂದೆ ಏನಾದಂತೆ. ನಾ ಅದಕ್ಕೆ ಅಂದ್ರೆ ಈಗ ಸಣ್ಣ ಹುಡುಗರು ಚೀವ್ ಚೀವ್ ಅನ್ನೋ ಶೂಸ್ ಹಾಕೊಂಬಂದ್ರೆ ನಮ್ಮ ಕಂಪ್ನಿ ಬಿಡ್ರಿ, ಬಾಜುಕಿನ ಕಂಪ್ನಿ ಒಳಗೂ ವಿಸಿಬಿಲಿಟಿ. ಈ ರೋಡ್ ಸೈಡ್ ಗಟ್ಟರ್ ಅಂತ ತೆಗೆದು ಮಕ್ಕೊಂಡಿರ್ತಾರೆ ನೋಡ್ರಿ, ಅವ್ರು ಕುಡ್ದು ಮಕ್ಕೊಂಡ್ರೆ ಹೆಂಗಿಲ್ಲ ಅವರು, ಅವ್ರ ಮ್ಯಾನೇಜರ್ ವಿಸಿಬಿಲಿಟಿ ಇಲ್ಲ ಅಂದಿರ್ತಾನ. ದೋಸ್ತ ರೋಡ್ನಾಗ ಮಕ್ಕೋತೀನಿ, ಇಡೀ ಬಸವನಗುಡಿಗೆ ವಿಸಿಬಿಲಿಟಿ. ನಾಲ್ಕು ನಂದು ಫಸ್ಟ್ ಅಪ್ರೈಸಲ್ ರೀ. ನಮ್ಮ ಮ್ಯಾನೇಜರ್ ದೆರ್ ಇಸ್ ನೋ ವಿಸಿಬಿಲಿಟಿ ಅಂದವ. ನಾ ಕಲ್ತಿದ್ದು ಕೇಂಬ್ರಿಡ್ಜ್ ಕನ್ನಡ ಮೀಡಿಯಂ ಸ್ಕೂಲ್. ನಾ ಅಂದೆ ಸರ್ ದೆರ್ ಈಸ್ ವಿಸಿಬಿಲಿಟಿ ಅಂದಿನ. ಲೆನ್ಸ್ ಕಾರ್ಡ್ ಬೈ 1 get 1 ಸರ್ ಅಂದಿನ. ಆ ವರ್ಷ ನೆಗೆಟಿವ್ ಹಾಕಿ ನನಗೆ. ನಮ್ಮ ಮ್ಯಾನೇಜರ್ ಸುದ್ದಿ ಹೋಗುದಿಲ್ಲ ನಾನು, ಯಾರೇ ಮ್ಯಾನೇಜರ್ ಬಂದು ಬಡ್ದು ಗಿಡದಾರ ನಂಗೆ. ಲಾಸ್ಟ್ ಒಂದು ಸೆಟ್ ಹೇಳಿ ಹೋಗ್ಬಿಡ್ತೀನಿ, ನನ್ನ ಟೈಮ್ ಆತ್ರಿ. ನೋಡ್ರಿ, ನಮ್ಮ ಮನೆಯಾಗ ಹೇಳಿದ್ದಿಲ್ಲ, ನಮ್ಮವ್ರು ಭಾಳ ಸ್ಟ್ರಿಕ್ಟ್ ಇದ್ದಾರೆ. ಈ ಎಷ್ಟು ಸ್ಟ್ರಿಕ್ಟ್ ಇದಾರೆ ಅಂದ್ರೆ, ಈ ಮಾಪ್ ಮಾಡ್ತಾರ ಫ್ಲೋರ್, ಮಾಪ್ ಮಾಡಿದ ತಕ್ಷಣ ಯಾರನ್ನೂ ಅಡ್ಡಾಡ್ಲಿಕ್ಕೆ ಬಿಡುದಿಲ್ಲ ಅವರು. ಹೊಟ್ಟೆಲಿ ಹೊಲಸು ಆಗ್ಬಾರ್ದಂತೇನೋ. ವಿಡಿಯೋ ಮಾಡಬೇಡ್ರಿ ಯಾರು, ಫೋಟೋ ಅಂತ ತಗೋರಿ. ಹೊಲಸು ಮಾಡ್ಬಾರ್ದಂತ್ರಿ, ತಾವು ಅಡ್ಡಾಡ್ತಾರ ಅಂದ್ರೆ ಇರು ಹೊಲಸೆಲ್ಲ ನಮ್ಮ ಕಾಲಾಗದ. ಸೊ ಅವ್ರಂತ ಮಾಪ್ ಮಾಡ್ತಾರಂದ್ರೆ ನಾವು 2 ಕಾಲ್ ಮೇಲೆ ಎತ್ಕೊಂಡು ಒಂದು ಕುರ್ಚಿ ಮೇಲೆ ಕೂತು ಬಿಡುದು ನಾವು ಹಾಫ್ ಆನ್ ಅವರ್. ನಿಮ್ಗೆ ಸ್ಟ್ಯಾನ್ಲಿ ಗೊತ್ತಾ? ಸ್ಟ್ಯಾನ್ಲಿ ಸೂಪರ್ ಹೀರೋ ಮೂವೀಸ್ ಬರೀತಾನೆ, ಮಾರ್ವೆಲ್ ಸೀರೀಸ್, ರೈಟ್? ಅವ್ರವ್ವಾರು ಹಿಂಗ ಮಾಡ್ತಿದ್ರಂದ್ರೆ, ಬೆಳಿಗ್ಗೆ ಒಮ್ಮೆ, ಸಂಜೆಗೊಮ್ಮೆ, ಸಾಯಂಕಾಲ ಒಮ್ಮೆ ಫ್ಲೋರ್ ಕ್ಲೀನ್ ಮಾಡೋರು. ಮಾಡಿದ ಒಮ್ಮೆ ಸ್ಟ್ಯಾನ್ಲಿಗೆ ಅಡ್ಡಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಸ್ಟ್ಯಾನ್ಲಿ ಹೊಲಸು ಮಾಡ್ತಿ ಕೋಡಿ ಕೂಡಲ್ಲ ಅನ್ನೋರು. ಸ್ಟ್ಯಾನ್ಲಿ ಹಾಫ್ ಆನ್ ಅವರ್ 2 ಕಾಲ್ ಮೇಲೆ ಕೂತು ಬಿಡುದು. ತಲೆ ಕೆಡ್ತೀರಿ ಅವ್ನು, ಏನು ಮಾಡಲಿ? ಫ್ಲೋರ್ ಟಚ್ ಮಾಡಲ್ಲ, ವಾಲ್ ಹಿಡ್ಕೊಂಡು ಹೆಂಗೆ ಹೋಗ್ಲಿ? ದ್ಯಾಟ್ಸ್ ವಾಸ್ ಸ್ಪೈಡರ್-ಮ್ಯಾನ್ ಕ್ಯಾರೆಕ್ಟರ್ ವಾಸ್ ಇನ್ವೆಂಟೆಡ್. ಸ್ಟ್ಯಾನ್ಲಿ ಎಲ್ಲೂ ಹೇಳಿಲ್ಲ, ಅವ್ರ ಅವ್ವಾರಿಗೆ ಹೋಗ್ತದೆ ಕ್ರೆಡಿಟ್. ಈವನ್ ನಮ್ಮ ಶಕ್ತಿಮಾನ್ ರೀ, ಅವ್ರವ್ವರು ಹಿಂಗೆ ಮಾಡ್ತಿದ್ರು. ಅದಕ್ಕೆ ಅವ್ನು ಗನ್ ತಿರುಗುದು, ಇಲ್ಲಿ ನಿಲ್ಲುದು, ಅಲ್ಲಿ ನಿಲ್ಲುದು, ಹಿಂಗೆ ಮಾಡ್ಬೋದು. ನಾ 2 ಅಲ್ಲ, ಏನು ಮಾಡಲಿ? ನಮ್ಮವ್ರು ಎಷ್ಟು ಸ್ಟ್ರಿಕ್ಟ್ ಇದಾರೆ ಅಂದ್ರೆ, ಫ್ಲೋರ್ ಕ್ಲೀನ್ ಮಾಡಿದ್ಮೇಲೆ ನಮ್ಮನೆ ಬೆಕ್ಕ ನಾಯಿ ಅವು ಸದ್ಯಕ್ಕೆ ಒಳಗೆ ಬರ್ಬೇಕಾರೆ ಮ್ಯಾಟಿಗೆ ಕಾಲ್ ಬರಿಸ್ಕೊಂಡು ಒಳಗೆ ಬರ್ತಾವ. ನಮ್ದು ವಿಚಾರ ಮಾಡ್ರಿ, ನಮ್ಮ ಮನ್ಯಾಗ ನಾವು 4 ಜನ ರೀ, ನನಗೆ 3 ಮಂದಿ ಅಕ್ಕಗಳಿದಾರೆ ಸ್ವಂತ.
ಓಕೆ ನಾವು 5 ಜನ ಕೂತು ತಿನ್ನೋರು, ನಮ್ಮ ಅಪ್ಪಾರೊಬ್ಬರೇ ದುಡಿಯೋರು. ಹಿಂಗಾಗಿ ನಾವು ಸಣ್ಣಾಗಿದ್ದಾಗ ನಮ್ಮ ಮನ್ಯಾಗ ಕಷ್ಟ ಭಾಳ ಇತ್ತು. ಕೆಟ್ಟ ಅನ್ಸೋತ್ತಲ್ಲ ನಿಮ್ಗೆ? ಕೆಟ್ಟ ಅನಿಸ್ವಾತ್ರಿ ನಿಮ್ಗೆ? ಅನಿಸೋಂಗ್ ಮಾಡ್ತೀನಿ, ಭಾಳ ಕಷ್ಟ ಇತ್ತು ರೀ. ಆದ್ರೆ ವಿಚಿತ್ರ ಕಷ್ಟ ಇತ್ತು ನಮ್ಮ ಮನ್ಯಾಗ. ನಿಮ್ಗೆ ಗೋಡಂಬಿ ಗೊತ್ತ? ನಮ್ಮ ಮನ್ಯಾಗ ಗೋಡಂಬಿ ತರ್ತಿದ್ರಿ ತಿನ್ಲಿಕ್ಕೆಲ್ಲ, ಮುಚ್ಚಿಡ್ಲಿಕ್ಕೆ. ನಮ್ಮವ್ರು ಗೋಡಂಬಿ ತಂದು ಮುಚ್ಚಿಟ್ಟಿಡೋರು 2 ತಿಂಗಳು. ಆಮೇಲೆ ಕೌಂಟ್ ಆಗ್ತಿದ್ವು, ಕಪ್ ಆಗ್ತಿದ್ವು ಕರಿ. ಅವಾಗ ಟ್ರೇಸರ್ ಹಂಟ್ ಮಾಡಿ ನಮ್ಮವ್ರು ತೆಗ್ದಿದ್ರು. ಅವ್ರು ತೆಗೆದ ಉಪ್ಪಿಟ್ನ್ಯಾಗ ಶೇಂಗಾ ಬದ್ಲಿ ಗೋಡಂಬಿ ಹಾಕ್ತಿದ್ರು ನಮ್ಮವ್ರು. ಬಾಜು ಮನಿ ವೈನಿಗೆ ಹೋಗಿ ಹೇಳೋರು, ವೈನಿರಿ ನೀವು ಗೋಡಂಬಿ ಹಾಕ್ರಿ ಶೇಂಗಾ ಬದ್ಲಿ ಮಸ್ತ್ ಆಗ್ತದಂತ. ಏನ್ ಮಸ್ತ್ ಆಗ್ತದ? ಕಹಿ ಆಗ್ಯದದು. ನಾ ಏನ್ ಅನ್ಕೊಂಡಿದ್ದೆ ಸಣ್ಣಾಗಿದ್ದಾಗ ಗೋಡಂಬಿ ಅಂದ್ರೆ ಹಿಂಗೆ ಇರ್ತಾವೇನೋ. ನಾ ಖರೆ ಗೋಡಂಬಿ ತಿಂದಿದ್ದು ನನ್ನ 22ನೇ ವಯಸ್ಸಿನಲ್ಲಿ ರೀ. ನಮ್ಮ ಕಂಪ್ನಿಯಾಗ ಟೀಮ್ ಲಂಚ್ ಕರ್ಕೊಂಡು ಹೋಗಿದ್ರು, ಫಸ್ಟ್ ಆ್ಯಂಡ್ ಲಾಸ್ಟ್. ಅವಾಗ ಗೊತ್ತಾದ ನನಗೆ. ನಮ್ಮ ಮನ್ಯಾಗ ಸಣ್ಣಾಗಿದ್ದಾಗ ನಾವೆಲ್ಲ ಸಣ್ಣಾಗಿದ್ದಿಲ್ಲ. ಏನ ಪಾಯಸ ಮಾಡ್ಲಿರಿ, ಏನ ಪಾಯಸ ಮಾಡಿದ್ರು ಕಂಪಲ್ಸರಿ ಸ್ವೀಟ್ ಏನೋ ಮಾಡಿದ್ರು ಏಲಕ್ಕಿ ಹಾಕ್ತಿದ್ರು. ಏಲಕ್ಕಿ ಹಾಕ್ತಿದ್ರು, ಬಟ್ ಏಲಕ್ಕಿ ಹೊಳಕಿರ್ತಿರ್ಲಿಲ್ಲ, ಹೋಳು. ನೋ ಓನ್ಲಿ ಏಲಕ್ಕಿ ಸೊಪ್ಪು ಇರ್ತಿದ್ದು. ಆ ಸೊಪ್ಪಿ ತೇಲಾಡ್ತಿದ್ದು. ನನಗನ್ನಿಸ್ತದ ನಾವು ಸಣ್ಣಾಗಿರ್ತಾಗ ಯಾವುದೋ ಶೆಟ್ರ್ ಅಂಗಡಿಯಾಗ ಬರೀ ಏಲಕ್ಕಿ ಸೊಪ್ಪಿ ಮಾರ್ತಿದ್ದೇನೆ ರೀ ಗೊತ್ತಾವ. ನಮ್ಮವ್ರು ಅದನ್ನ ತರೋರು ಪಾವು ಕಿಲೋ. ನಮ್ಮನೆ ಬೇಸನ್ ಉಂಡಿ ಗೊತ್ತಿ ನಿಮ್ಗೆ? ಬೇಸನ್ ಉಂಡಿ ನಮ್ಮನೆ ಬೇಸನ್ ಉಂಡಿ ಕಟ್ತಿದ್ರು ನಾವು ಸಣ್ಣಾಗಿರ್ತಾಗ. ಬಟ್ ಏನು ಮಾಡ್ತಿದ್ರು ಅಂದ್ರೆ ನಮ್ಮೆಲ್ಲರಿಗೂ 4 ಹುಡುಗರಲ್ಲ, ನಾವು 4 ಮಂದಿಗೆ ಒಂದೊಂದು ದ್ರಾಕ್ಷಿ ಒಂದೊಂದು ಗೋಡಂಬಿ ತರ್ತಿದ್ರು, ಕೊಡ್ತಿದ್ರು. ನಮ್ಮ ಕೆಲಸ ಏನಂತಂದ್ರೆ ಆ ಬೇಸನ್ ಉಂಡಿಯಾಗ ಹಿಂಗೆ ಒತ್ತೋದು ತೆಗೆದು 40 ಉಂಡಿ 4 ಗೋಡಂಬಿ ಅದ್ರ ಆಚೆ ಮೂಡಬೇಕು. ಆಮೇಲೆ ರಿಲೇಟಿವ್ಸ್ ಬರ್ತಾರಲ್ಲ, ಬೇಸನ್ ಉಂಡಿ ಕೊಡುದು, ಊದ್ರಿ ಅವ್ರಿಗೆ ಇದನ್ನ ಹೊರಗೆ ಹೇಳಾಗಿಲ್ಲ, ನಾ ಮಂದಿ ಹೋಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ನಮ್ಮವ್ರ ನಾವು ಸಣ್ಣಾಗಿರ್ತಾಗ ಎಣ್ಣೆ ಪಾಕೆಟ್ ತರ್ತಿದ್ರು. ಎಣ್ಣೆ ಪಾಕೆಟ್ ಅಂದ್ರೆ ಅದಲ್ಲ, ಅದನ್ನ ನಮ್ಮ ಅಪ್ಪ ತರ್ತಿದ್ರು. ಎಣ್ಣೆ ಪಾಕೆಟ್ ಎಡಿಬಲ್ ಆಯಿಲ್ ಪ್ಯಾಕೆಟ್. ಪಾಕೆಟ್ ಅಂದ ತಕ್ಷಣ ಒಂಥರ ಮಾಡ್ಲಿತ್ತಾರ. ರುಚಿಗೋಲ್ಡ್ ಗೊತ್ತಿರಿ ನಿಮ್ಗೆ? ರುಚಿಗೋಲ್ಡ್ ನಮ್ಮವ್ರ ರುಚಿಗೋಲ್ಡ್ ಎಡಿಬಲ್ ಆಯಿಲ್ ತಂದಿದ್ದು. ಅದ್ರಾಗ 950 930 ml ಬರ್ತಿತ್ತು. ಅದು ನಾವು 4 ಮಂದಿ ಮಕ್ಕಳ. ಅವಾಗ ನಮ್ಮವ್ರು ನಾವು 4 ಮಂದಿ ಮೂತಿ ನೋಡುದು, ಅದ್ರ ಕುತ್ತಿಗೆ ಇಜ್ಗುದು. ನಮ್ಮ 4 ಮಂದಿ ನೋಡುದು, ಅದ್ರ ಕುತ್ತಿಗೆ ಇಜ್ಗುದು. ಕಿಚಿಕ್ ಅದ್ರಾಗ 1000 ml ತೆಗ್ತಿದ್ರು ನಮ್ಮವ್ರು. ಸಮಾಧಾನ ಆಗ್ತಿರ್ಲಿಲ್ಲ ಅವ್ರಿಗೆ. ಆಮೇಲೆ ಏನ್ ಮಾಡ್ತಿದ್ರಿ, ಅದ್ರ ಬಾಯಿಗೆ ಕ್ಲಿಪ್ ಹಾಕಿ ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ಕಟ್ಟಿ ಹಾಕ್ತಿದ್ರು. ಅದು 2 ದಿನ ಆದ್ಮೇಲೆ ಸಾಯ್ತಿತ್ತು. ಅದು ಸತ್ ಮೇಲೆ ಮತ್ತೊಂದು 10 ml ತೆಗ್ಯಾವ. ಇನ್ನೂ ಸಮಾಧಾನ ಆಗ್ತಿರ್ಲಿಲ್ಲ ಅವ್ರಿಗೆ. ಆಮೇಲೆ ಏನ್ ಮಾಡ್ಬೇಕ್ರಿ? ಕರೆಕ್ಟ್, ಅದನ್ನ ಸೈಡಿಗೆ ಕಟ್ ಮಾಡಿ ಅದನ್ನ ಓಪನ್ ಮಾಡಿ ಅದ್ರ ಹೊಟ್ಟಿ ಮೇಲೆ ತಾಲಿ ಪೆಟ್ಟು ಮಾಡ್ತಿದ್ರು ನಮ್ಮ ಅವ್ರು. ಅವಾಗ ಮಿಷನ್ ಕಂಪ್ಲೀಟೆಡ್. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಹಿಂಗೆ 25-30 ವರ್ಷದಿಂದ ಭಾಳ ಮಕ್ಕಳು ಬೆಳೆದವು ಇದೇ ಎನ್ವಿರಾನ್ಮೆಂಟ್ ಒಳಗೆ ಬೆಳೆದ ಅವು IT-BT ಕಂಪ್ನಿ ಒಳಗೆ ಹೋದು. ನಮ್ಮ ಕಾಕ ಮಾಮಗಳು IT-BT ಕಂಪ್ನಿ ಒಳಗೆ ಹೋದ್ರು ಮ್ಯಾನೇಜ್ಮೆಂಟ್ನಾಗ. ಅವಾಗ ಕಾಸ್ಟ್ ಕಟಿಂಗ್ ಚಾಲು ಆಗಿತ್ತು. ಅಲ್ಲಿವರೆಗೂ ಕಾಸ್ಟ್ ಕಟಿಂಗ್ ಇರಲಿಲ್ಲ, ಹೊಟ್ಟೆ ಇರಲಿಲ್ಲ. ನಮ್ಮ ಮನ್ಯಾಗ ಅಲ್ಫಾನ್ಸೋ ಗೊತ್ತಲ್ರಿ? ಅಲ್ಫಾನ್ಸೋ ಮೈನನ್ ಆಪುಸ್ ರೈಟ್, ಯಾವಾಗಲೂ ಅದನ್ನ ತರ್ತಿದ್ರು ನಮ್ಮ ಮನ್ಯಾಗ. ಕುಲಕರ್ಣಿ, ನಮ್ಮ ಸರ್ನೇಮ್ ಕುಲಕರ್ಣಿ ರೀ. ಕಾಶ್ಯಪ ಗೋತ್ರ ನೆನ್ಬಿಟ್ರೆ ಮರ್ಲಿಕ್ಕೆ ಹೋಗ್ಬೇಡ್ರಿ. ಸೊ ನಮ್ಮ ಮನ್ಯಾಗ ಅಲ್ಫಾನ್ಸೋ ಮೈನನ್ನ ತರ್ತಿದ್ರು. ಬಟ್ ಶೀಕರ್ಣಿ ಮಾಡ್ತಿರ್ಲಿಲ್ಲ ನಮ್ಮ ಅವಾರು, ಮಾಜಾ ಮಾಡ್ತಿದ್ರು. ನಮ್ಮವ್ರು ಕಣ್ಣು ಮುಚ್ಚಿ ನೀರು ಹಾಕೋರು ಅದಕ್ಕೆ. ಆ ನಳಕ್ಕೆ ಒಯ್ದ ಹಿಡಿದ್ರು ಟ್ಯಾಪಿಗೆ. ಅದ್ರದ್ದು ನಮ್ಮ ಮನ್ಯಾಗಿಂದ ಶೀಕರ್ಣಿ ವಿಸ್ಕಾಸಿಟಿ ನೀರಿನಕ್ಕಿಂತ ಕಡಿಮೆ ಇರ್ತಿದ್ರಿ. ಅದು ಇಷ್ಟಾಗಿ ಎಲ್ಲರೂ ನಾ ಇಲ್ಲಿವರೆಗೆ ನನ್ನ ಲೈಫ್ನಾಗ ಶೀಕರ್ಣಿ ಹಿಂಗೆ ಹಚ್ಕೊಂಡು ತಿಂದೇ ಇಲ್ಲ. ನಾ ಚಪಾತಿಗೆ ಹೋಳಿಗೆಗೆ ಚಪಾತಿ ತಿನ್ನೋದು, ಶೀಕರ್ಣಿ ಕುಡಿದು. ಇಷ್ಟಾಗಿ ಊಟ ಕೂತಾಗ ನಮ್ಮ ಮಾವಾರ ಏನನ್ನೋರು ಗೊತ್ತೇನ್ರಿ, ಇನ್ನೊಂಚೂರು ನೀರು ಹಿಡಿತಿತ್ತೇನೋ ಅಂತ ಕೂತಿಗಿಟ್ರಿ. ನಮ್ಮ 4 ಮಂದಿ ಯಾಕೆ ಹುಟ್ಟಿಸ್ಬೇಕು? ನನಗೆ ನಮ್ಮ ಸಣ್ಣಕ್ಕಾಗ 5 ವರ್ಷ ಡಿಫ್ರೆನ್ಸ್ ಅದ. 5 ವರ್ಷ ಸಿಲೆಬಸ್ ಚೇಂಜ್ ಆಗಿದೆ. ನಮ್ಮವ್ರಿಗೆ ಅದೋ ಬುಕ್ ಓದಂತ. ಹಿಂಗಾಗಿ 2nd ರ್ಯಾಂಕ್ ಬಂದಿರಿ ನಾ. ನಂಬರ್ ನೀವು ಪ್ರೂಫ್ ತೋರಿಸ್ತೇನೆ. ಅದ್ರ
ಮತ್ತೆ ನಾವು 4 ಮಂದಿ ಮಕ್ಳು ಇದ್ದೀವಲ್ರಿ, ನಮ್ದು ಎಲ್ಲಾರ್ದು ಬರ್ತ್ಡೇ ಸಪ್ರೇಟ್ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ ನಮ್ಮ ಅಪ್ಪಾರು. ಎಲ್ಲಿ ಈ ತಿಂಗಳು ಒಂದು ಮುಂದಿನ ತಿಂಗಳು ಒಂದು ಎಲ್ಲಾರ್ದು ಸೇರಿಸಿ ಒಮ್ಮೆ ಮಾಡೋರು. ಪಾವು ಕಿಲೋ ಕೇಕ್ ತರ್ತಿದ್ರು. ಎಲ್ಲಾರ್ದು ಹೆಸರು ಬರೀಲಿಕ್ಕೆ ಜಾಗಿಲ್ಲ ಅದ್ರಾಗ, ಫಸ್ಟ್ ಲೆಟರ್ ಅಷ್ಟೇ ಬರೀತಿದ್ರು ಅದಕ್ಕೆ. ಅದು ಸೆಲೆಬ್ರೇಟ್ ಡಿಸೆಂಬರ್ 31ಕ್ಕೆ ಮಾಡ್ತಿದ್ರು. ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ನಮ್ಮ ಅಪ್ಪ ಯಾವುದೇ IT ಕಂಪ್ನಿ ಹೋಗಿದ್ರೆ ಸಾಯೋಡ್ತಿದ್ರು ಎಲ್ಲರಿಗೂ. ನಮ್ಮ ಕಂಪ್ನಿನೂ ಹಂಗದ್ರಿ. ನಮ್ಮ ಕಂಪ್ನಿಯಾಗ ಏನಂತೀವಿ ನಾವು HR ಗಳಿಗೆ, ಯಾರು HR ಬಂದಿರೇನ್ರಿ? ಈಗೇನಿಲ್ಲ ಅಂದ್ರೆ ಏನು ಚಲೋ ಇದ್ದಾರೆ HR ಅವ್ರು. ನಮ್ಮ ಕಂಪ್ನಿಯಾಗ HR ಏನಂತೀವಿ ನಾವು, 2 ದಿನ ಆತ ಊಟ ಮಾಡಿಲ್ರಿ, ಟೀಮ್ ಲಂಚ್ ಕರ್ಕೊಂಡು ಹೋಗ್ರಿ ಅಂತೀವಿ ನಾವು. ಏನ್ ಮಾಡ್ಬಿಟ್ಟು ಕೊಟ್ಟೇನ್ರಿ, ಪಾಟ್ಲಾಕ್ ಮಾಡ್ಯಾರ. ನಾವು ಮನಿದ ಊಟ ತರೋದು ಅಂತ, ನಮ್ಮ ಊಟ ಬೇರೆದವ್ರು ತಿನ್ನೋದು, ಬೇರೆದವ್ರು ನಾವು ತಿನ್ನೋದು. HR ಒಂದು ಪೇಪರ್ ಕಪ್ ತಂದಾರ ಬಟರ್ ಮಿಲ್ಕ್ ಕೊಡ್ಲಿಕ್ಕೆ. ಬಟರ್ ಮಿಲ್ಕ್ ನಮ್ಮ ಪೇಪರ್ ಕಪ್ ತಂದೆವು. ನಾವೊಂದು ಪಿನ್ಯ ಇಂಡಸ್ಟ್ರಿಯಲ್ ಏರಿಯಾ ಎಷ್ಟು ಚೆನ್ನಾಗಿ ಗೊತ್ತ್ರಿ? ಅಲ್ಲೇ ನಾ ಮೊದಲು ಜಾಬ್ ಮಾಡ್ತಿದ್ರಿ. ನಮಗೆ ಟೀಮ್ ಲಂಚ್ ಕರ್ಕೊಂಡು ಹೋಗಿ ಅಂತ ಮ್ಯಾನೇಜರ್ಗೆ ಟೀಮ್ ಲಂಚ್ ಅಂತೇಳಿ ಇಂದಿರಾ ಕ್ಯಾಂಟೀನ್ ಕರ್ಕೊಂಡು ನಾ ತಿಂತೀನಿ. ನಮ್ಮ ಮ್ಯಾನೇಜರ್ ವಿನಾಯಕ್ ಇನ್ನೊಂದು ರೈಸ್ ತಗೋ ಅಂತ ಫೋನಿಲ್ಲ, ಹೊಟ್ಟಿ ತುಂಬಿತ್ರಿ ಇನ್ನೊಂದು. ಆ ರೈಸ್ ಪಾರ್ಸಲ್ ತೊಗೊಂಡಿನ ಕಷ್ಟ ಇತ್ರಿ. ಏನು ಮಾಡೋದು, ನಾನು ಸಣ್ಣಾಗಿರ್ತಾವ ಹಿಂಗೆ ತೆಳಗೆ ಇದ್ದೆ. ನಮ್ಮ ಅಪ್ಪ ನಾನು ಹೊರಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲರೂ ಕೇಳಾರ್ರಿ, ಏನ್ರಿ ನಿಮ್ಮ ಮಗ ಬಿದ್ರ ಬಡಿಗೆ ಆಗ್ಯಾನ, ಊಟಕ್ಕೆ ಹಾಕ್ತಿರ್ಲಿಲ್ಲ ಅವಾಗ. ನಮ್ಮ ಅಪ್ಪಾರ ಏನೇನಾದ್ರು ಗೊತ್ತಿದ್ರಿ, ಯಾವ ಮೈಗುಣ ರೀ ಅಂತ. ಅಪ್ಪ ಮೈಗುಣ ಮಜಾ ಮಾಡ್ತೀರಿ, ಗೋಡಂಬಿ ಮುಚ್ಚಿಡ್ತೀರಿ, ಯಾಲಕ್ಕಿ ಸೊಪ್ಪಿ ತಿಂದು ಹುಡುಗ ದಪ್ಪಂಗಾಗುತ್ತದು. ಅವ್ರಿಗೆ ಡೌಟ್ ಕೊಡಿದ್ರಿ, ಬಾಪಿ ನಿಂಗೆ ಸಿಂಗಲ್ ಪುರಿ ಬಾಜಿ ತಿನ್ನ ಕರ್ಕೊಂಡು ಹೋಗೋರು. ಬಟ್ ಈ ಪುರಿ ಬಾಜಿ ಭಾಳ ತಿಂದ್ರಿ ಚೆನ್ನಾಗಿರ್ತಾರೆ. ಆಮೇಲೆ ಎಲ್ಲಿ ಗೊತ್ತಾಗಿದ್ದು ಗೊತ್ತೇನ್ರಿ, ನಮ್ಮ ಮೆಡಿಕಲ್ ಚೆಕಪ್ ಹೋಗಿದೆ. ಎಷ್ಟು ಜನ ಮೆಡಿಕಲ್ ಚೆಕಪ್ ಮಾಡ್ತೀರಿ? ಲಾಸ್ಟ್ ಸೆಟೇಜ್ ಹೇಳಿ ಹೋಗ್ಬಿಡ್ತೇನೆ ನೋಡ್ರಿ. ತಿಂಡಿದ್ದವ್ರು ಮೆಡಿಕಲ್ ಚೆಕಪ್ ಮಾಡಿಸ್ಬೇಡ್ರಿ, ನನ್ನಂಗಿದ್ದವ್ರು ಮಾಡಿಸ್ಬೇಡ್ರಿ. ನಾವು ಫಿಟ್ ಇದ್ದೀವಿ. ಯಾಕಂದ್ರೆ ಮೆಡಿಕಲ್ ಚೆಕಪ್ ನಾ ಹೋದ ತಕ್ಷಣ ಎಲ್ಲೇ ಹೋದ್ರೆ ಹೇಳೋದು ಅಂದ್ರೆ ಅವರು, ಸರ್ ಶರ್ಟ್ ತೆಗೀರಿ ಅಂತ. ವೇಟ್ ಚೆಕ್ ಮಾಡ್ಲಿ ಅಂತೀವೋ, ಆ್ಯಕ್ಚುಯಲ್ ವೇಟ್ ಚೆಕ್ ಮಾಡ್ಬೇಕ್ರಿ ಅಂತ. ನಿಮ್ಮನ್ನು ಕಂಪೇರ್ ಮಾಡಿದ್ರೆ ನಿಮಗೆ ಪ್ಯಾಂಟ್ ಶರ್ಟ್ ವೇಟೇ ಜಾಸ್ತಿ ಅದ್ರಿ ಅಂತ. ನಾವು ವೇಟ್ ಚೆಕ್ ಮಾಡಿಸಲಿಲ್ರಿ, ಬರ್ಕೊಂಡಿದ್ದು 45 kg. ಕಳೆದ ಸಾವಿರಾರು ವರ್ಷಗಳಿಂದ 1 ಗ್ರಾಮ್ ಈ ಕಡೆ ಆ ಕಡೆ ಆಗಿಲ್ಲ. ಆಮೇಲೆ ನಾ ಏನು ಮಾಡಿದ್ರಿ, ಶರ್ಟ್ ತೆಗಿಸ್ಲಿಕ್ಕತ್ತಿದ್ರು ಭಾಳ ಮೆಡಿಕಲ್ ಚೆಕಪ್ನಾಗ. ನಾ ಶರ್ಟ್ ತೆಗೆದ ಕೈಯಾಗ ಹಿಡ್ಕೊಂಡ್ಬಿಟ್ಟೆ ಮುದ್ದಿ ಮಾಡಿ. ಬನೇನ್ ಮೇಲೆ ಹೊಂಟೇನಿ. ನೆಕ್ಸ್ಟ್ ಬ್ಲಡ್ ಚೆಕಪ್ ಇತ್ತು. ಬ್ಲಡ್ ಚೆಕಪ್ಪನ್ನ ಹೆದರಿತೆ, ಬ್ಲಡ್ ಕೊಡಬೇಕು. ಬಟ್ ಬಯಾಲಜಿ ಕಲ್ತೇನೆ ನಾನು, ಏನು ಒಂದು ಟ್ಯೂಬ್ ತಗೋತಾರ ಅಂತ ಹೋದೆ ನಾ ಹೋದ್ಗಳೇ ಆಕೆಯಲ್ಲಿ ಕುತ್ತಕ್ಕಿ ಬ್ಲಡ್ ತಗೊಳಕ್ಕಿ ಅಕ್ಯೂ ಫ್ರೆಷರ್ ಇತ್ತು ಇಂಟರ್ನ್ ಆಕಿ ನನ್ನ ನೋಡಿ ಹೆದರಿ ಬಿಟ್ರಿ. ಆಕಿ ಇವಂದು ಬ್ಲಡ್ ಎಲ್ಲಿದೆ ತಕೊಳ್ಳೋದು ನನ್ನ ನೋಡಕ್ಕೆ ಹೆದರಿ ಬಿಟ್ಟಾಳ್ರಿ. ಆಕೆ ನಂದು, ಸರ ಇದು ಬ್ಲಡ್ ತೆಗಿಯೋದ್ರಿ, ಆ ಕಡೆ ಹಾಕ್ತವ್ರು ಹೋಗ್ರಿ ಅಂತಕ್ಕೆ. ತೆಗಿನಿ ಮಾಜಾ ಕೊಡ್ದೇನ ಅಂದಿನ. ನಾವೇನು ಅನ್ಕೊಂಡಿದ್ದೆ, ಒಂದು ಟ್ಯೂಬ್ ತೆಗಿತಾಳ ಅಂತ ಅನ್ಕೊಂಡಿನಿ. ಹಿಡಿದು ಏನು ಮಾಡಿದ್ಲು, ಸಿರಂಜಿ ಹಚ್ಚಿದ್ಲು. ಸಿರಂಜಿ ಹಚ್ಚಿದ್ಲು, ಆಕೆ ಹೆದರಾಳ, ನಾನು ಹೆದರಿನಿ. ಇಟ್ ವಾಸ್ ಫಸ್ಟ್ ಟೈಮ್ ಫಾರ್ ಬೋತ್ ಆಫ್ ಅಸ್. ಸೊ ಹಾಕ್ಯಾಡ್ರಿ, ಸಿರಂಜಿ ಹಾಕಿ ಒಂದು ಟ್ಯೂಬ್ ತೆಗೆದ್ಲು. ಒಂದು ಚೂರು ಕಣ್ಣಿಗೆ ಚಕ್ರ ಬಂದಂಗೆ ಆತ. ಅದನ್ನು ತೆಗೆದು ಇನ್ನೊಂದು ಟ್ಯೂಬ್ ಹಚ್ಚಿಡಕಿ, ಅದನ್ನು ತೆಗೆದ್ಲು. 2 ನಾನೇ ಚಿಗವ, ಇನ್ನೊಂದು ಟ್ಯೂಬ್ ತೆಗೆದು ಬಿಡು, ಮುಗಿಸೇ ಬಿಡೋದನ. ಆ ಮ್ಯಾನೇಜರ್ ಅಷ್ಟು ಕೊಡ್ದಾನ, ನೀ ಅಷ್ಟು ಕುಡಿ, ಮುಗಿಸೇ ಬಿಡಂದಿನ. ಆಕೆ 3ನೇ ಟ್ಯೂಬು ತೆಗೆದ್ರಿ. ಪೂರಾ ಹಿಂಗಾಲಿ ಅಂತ ನನಗೆ. ಕೈಯಾಗ ಶರ್ಟ್ ಇತ್ತು, ಹತ್ತಿ ಹಳ್ಳಿ, ಒಂದು ಕಾಟನ್ ಹಳ್ಳಿ ಕೊಟ್ಟರು, ಇಲ್ಲಿ ಹಿಡ್ಕೊಂಡೆ. ಹಿಂಗೆ ಬನೇನ್ ಮೇಲೆ ಹತ್ತಿ ಹಳ್ಳಿ ಹಿಡ್ಕೊಂಡು ಶರ್ಟ್ ಹಿಡ್ಕೊಂಡು ಹಾಸ್ಪಿಟಲ್ ವಾರ್ಡಿಂದ ಹೊರಗೆ ಬಂದಿನ. ನನ್ನ ಮಂದಿ ನೋಡಿ ಹೆದರಿ ಬಿಟ್ರಿ ಅವ್ರು. ಸರ ಎಮರ್ಜೆನ್ಸಿ ವಾರ್ಡ್ ಆ ಕಡೆ ಓಡಿ. ಆ ವೀಲ್ ಚೇರ್ದಾಗ ಕೂತವ್ ಎದ್ದು ನಿಂತ್ರಿ ನಾವು, ನೀವು ಕೂಡ್ರಿ. ನಾನು ಕೂತ ಬಿಟ್ಟೆ. ಒಬ್ರು ಯಾರೋ ನೀರು ತಂದು ಕೊಟ್ಟರು, ಕುಡ್ದೆ. ಒಂಚೂರು ಸಮಾಧಾನ ಆತ್ರಿ. ಆಮೇಲೆ ನಾ ಶರ್ಟ್ ಹಾಕೊಳ್ಳಿಲ್ಲ, ಯಾಕಂದ್ರೆ ಎಕ್ಸ್ರೇ ಇತ್ತು.
ಎಕ್ಸ್ರೇ ಒಳಗೆ ಹೋದೆ, ಒಳಗೆ ಹೋದ ತಕ್ಷಣ ಶರ್ಟ್ ತೆಗಿರಿ ಅಂದವ. ತೆಗ್ದ ಇದೀನಿ ನಾ, ಬನ್ನೇನು ತೆಗಿರಿ ಅಂದವ. ಹೆದರ್ಬೇಡ್ರಿ ತೆಗಿತೀನಿ ಅಂದೆ ನಾ. ಬನ್ನೇನು ತೆಗೆದ್ರಿ, ತೆಗೆದ್ ಕೂಡಿ ಎಕ್ಸ್ರೇದಾಗ ಫೋಟೋ ಹೊಡಿಬೇಕಲ್ಲ ಅವ. ತನ್ನ ಫೋನ್ನ್ಯಾಗ ಫೋಟೋ ಹೊಡೆದ್ರಿ. ಫೋನ್ನ್ಯಾಗ ಫೋಟೋ ಹೊಡೆದ ಝೂಮ್ ಮಾಡಿ ತೋರಿಸ್ಲೈತಂತ ನೋಡ್ತಾರ, ಲಂಗ್ಸ್ 6 ಪ್ಯಾಕ್ ಕ್ಲಿಯರ್ ಕಾಣಿಸ್ತಾವ ನೋಡ್ರಿ. ಒಂದು ಯಾಲಕ್ಕಿ ಸೋಪಿ ಸಿಕ್ಕಾಕೊಂಡದ್ರಿ ಅದು. ಆಮೇಲೆ ನನಗೆ ಕೆಟ್ಟ ಅನ್ಸಿದ್ದು ಯಾವ್ದು ಗೊತ್ತಿದ್ರಿ? ಸ್ಕ್ಯಾನಿಂಗ್. ಯಾರ್ಯಾರು ಸ್ಕ್ಯಾನಿಂಗ್ ಮಾಡ್ಸಿದ್ರಿ? ಏನ್ರಿ ಸ್ಕ್ಯಾನಿಂಗ್ ಹೋದೆ ನಾನು. ಸ್ಕ್ಯಾನಿಂಗ್ ಹೋಗಿನಿ, ಅಲ್ಲಿ ಹೋಗಿ ನರ್ಸ್ ಕೂತಾಳ. ಆಕೆ ಫುಲ್ ಮಸ್ತ್ ಇದ್ದಳ್ರಿ. ಆಕೆ ಕೆಲಸ ಏನಂದ್ರೆ ಬಂದವ್ರಿಗೆ ನೀರು ಕುಡಿಸೋದು, ಅಂದ್ರೆ ಲೀಟ್ರಲ್ಲಿ ಅಲ್ಲ, 1 ಲೀಟರ್ ಬಾಟಲ್ ಕೊಟ್ಟು ನೀರು ಕುಡಿಸೋದು. ಅಂದ್ರೆ ಬ್ಲಾಡರ್ ಫುಲ್ ಆಗ್ಬೇಕಾ, ಸ್ಕ್ಯಾನಿಂಗ್ ಕ್ಲಿಯರ್ ಬರ್ತದ. ಸ್ಕ್ಯಾನಿಂಗ್ ಕ್ಲಿಯರ್ ಬಂದ್ರೆ ಈಕಿ ಹೈಕ್ ಕರೆಕ್ಟ್ ಆಗ್ತದ. ಈಕಿ ಹೈಕ್ ಅದ್ರ ಮೇಲೆ ಡಿಪೆಂಡ್ ಅದ. ಸೊ ನಮ್ಗೆ 1 ಲೀಟರ್ ಬಾಟಲ್ ಕೊಡ್ತಿಲ್ರಿ. ಬಾಟಲ್ ಕೊಟ್ಟು ನೀರು ಕುಡಿಸಿಡು. ಆಕೆ ನೀರು ಕುಡಿ ಅಂತೂ ಹೇಳ್ತಿರ್ಲಿಲ್ಲ, ಬರೇ ಅನ್ನಕ್ಕೆ. ಆಕೆ ಅಂದ್ರೆ ಸಾಕು, ನಾವು 90 ಹಾಕುದ. ಆಕೆ ಅಂದು 1 ಲೀಟರ್ ನೀರು ಕುಡಿಸಿಡ್ರಿ. ನಾ ಅಂದೆ, ಮೇಡಮ್ ಬ್ಲಾಡರ್ ಫುಲ್ ಅಂದೆ. ನಾ ಹೋಗ್ತೀನಿ ರೀ ಅಂತ. ಬ್ಲಾಡರ್ ಫುಲ್ ಆಗಿದಿಲ್ರಿ ಅಂತ. 1 ಲೀಟರ್ ನೀರು ಕುಡ್ದೀನಿ ರೀ, ಬ್ಲಾಡರ್ ಏನ ಹೊಂತಿಕ್ಕಿದ್ರಾಗ ಹೋಗಿದೆ ಅಂದೆ ನಾ. ಅಕ್ಕಿ ನಾ ಹೋಗ್ತಿದ್ರಿ ಅಂದೆ. ಮೇಡಮ್ ಬ್ಯಾಡ್ರಿ, ಇನ್ನ 4 ಜನ ಇದಾರಂತಕ್ಕಿ. ಮೇಡಮ್ ನಿಮಗೆ ನಂದು ಕಷ್ಟ ಅರ್ಥ ಆಗೋತು. ಟ್ರೈ ಟು ಪುಟ್ ಯುವರ್ ಸೆಲ್ಫ್ ಇನ್ ಮೈ ಶೂ. ಹಂಗಾರ ಒಂಚೂರು ಹೋಗಿ ಬರ್ತೀನಿ ನಾನು. ಇಲ್ಲ ಮತ್ತೆ 1 ಲೀಟರ್ ಕುಡಿಬೇಕಂತಕ್ಕಿ. ಹೋಗ್ಲಿಕ್ಕೆ ಬೇಡ್ರಿ, ಇದ್ರ ಮುಂದಿನ ಎಕ್ಸ್ಪ್ಲೇನ್ ಮಾಡೋದ್ರಿ. ನಾನು ಪ್ರೈವೇಟ್ ಶೋ ಬರೀ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಂಗೆಲ್ಲ ಮಾಡಿ ನನ್ನ ರಿಪೋರ್ಟ್ ಬಂತು. ರಿಪೋರ್ಟ್ ಬಂದು ಖರೆ ಆಗಿದ್ರಿ, ಪ್ರೂಫ್ ತೋರಿಸ್ತೀನಿ ಬರ್ರಿ ಬೇಕಾರೆ. ನಾವು ಡಾಕ್ಟರ್, ಶಿ ವಾಸ್ ಗೋಯಿಂಗ್ ಥ್ರೂ ಮೈ ರಿಪೋರ್ಟ್ ಆ್ಯಂಡ್ ಶಿ ಪಾಯಿಂಟೆಡ್ ಔಟ್ ದ್ಯಾಟ್ ಐ ಹ್ಯಾವ್ ಅ ಹೈಯರ್ ಕೊಲೆಸ್ಟ್ರಾಲ್. ಮೇಡಮ್ ಕೊಲೆಸ್ಟ್ರಾಲ್ ಎಲ್ಲದದು? ಐ ಆಮ್ ಥಿಂಕಿಂಗ್ ಎಲ್ಲಿದದು? ಅದು ಬ್ಲಡ್ನಾಗ ಇರ್ಬೇಕ್ರಿ, ರೈಟ್? ಅದು ಮೂರು ಟ್ಯೂಬ್ ತಕೊಂಡ್ಬಿಟ್ಟು ಹಾಕಿ. ಮೇಡಮ್ ನನಗೆಲ್ರಿ ಅಂದ್ರೆ ಆಕಿ ಡಾಕ್ಟ್ರು ಸಿಟ್ಟಿಗಿದ್ದಾಳ್ರಿ. ಹೂ ಟೋಲ್ಡ್ ಯು ಓನ್ಲಿ ಫ್ಯಾಟ್ ಪೀಪಲ್ ವಿಲ್ ಹ್ಯಾವ್ ಕೊಲೆಸ್ಟ್ರಾಲ್ ಅಂತಕ್ಕೆ? ಅರೆ, ಐ ಆಮ್ ನಾಟ್ ಟೆಲ್ಲಿಂಗ್ ದ್ಯಾಟ್, ಐ ಆಮ್ ಜಸ್ಟ್ ಆಸ್ಕಿಂಗ್ ವೈ ಮೀ. ಓಕೆ, ಸಿಟ್ಟಿಗೆದ್ರು ನೋಡ್ರಿ. ಗೂಗಲ್ ಮಾಡಿ ಬಂದೇನ್ರಿ ಯಾರಿಗೆ ಅಂತ ಹಂಗಿಂಗ ಸಿಟ್ಟಿಗೆ ರಿಪೋರ್ಟ್ ಹೋಗ್ಬಿಟ್ರಿ ಆಕೆ. ಆಮೇಲೆ ಗೊತ್ತಾಗ್ತಿರಿ ನನಗೆ ಹೈ ಕೊಲೆಸ್ಟ್ರಾಲ್ ಜೊತೆ ಹೈ BP ಇತ್ತಕ್ಕೆ ಗೋಡಿಗೆ. ಓಕೆ ಗೈಸ್, ದ್ಯಾಟ್ಸ್ ಬಿನ್ ಮೈ ಟೈಮ್. ಯು ಹ್ಯಾವ್ ಬಿನ್ ಅ ವಂಡರ್ಫುಲ್. ಇನ್ನೂ ಸ್ವಲ್ಪ ಇತ್ತು, ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್ ಮುಗಿಸ್ಲೇತೀನಿ. ಖರೇನೆ ಭಾಳ ಖುಷಿ ಆಯ್ತು ರೀ. ಹಿಂಗೆ ಪ್ರತಿ ವರ್ಷ ಇವೆಂಟ್ ಮಾಡ್ಕೊತೀರಿ. ಆಮೇಲೆ ಯಾರ್ಯಾರು ಇವೆಂಟ್ಸ್ದಾಗ ಪಾರ್ಟಿಸಿಪೇಟ್ ಮಾಡಿರಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ನಾಳೆ ಇವೆಂಟಿಗೂ ಎಲ್ಲರೂ ಆರಾಮಾಗಿರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ತಿಂಡಿ ಕೊಡ್ಬಿಟ್ಟು ಗಿಡ ಕೊಡ್ಲಿದ್ದಾರೆ ನೋಡ್ರಿ, ಹೇಗೆ ಮಾಡಿದ್ರೆ. ಇಲ್ಲಿಯವರೆಗೆ ನಮ್ಮನ್ನ ಅದ್ಭುತವಾಗಿ ಮನೋರಂಜಿಸಿದ ಶ್ರೀ ವಿನಾಯಕ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ಯುವ ತಂಡದಿಂದ ವಿದ್ಯಾಧೀಶಾಚಾರ್ಯ ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ಸಲ್ಲಿಸಿದರು.